ಆಸ್ ಅ ಸೆನ್ಸಿಟಿವ್ ಹ್ಯೂಮನ್ ಬೀಯಿಂಗು ಈಗ ನಿಮ್ಮ ಹತ್ರ ಬರ್ತಾರೆ, ಏನೋ ಫಂಕ್ಷನ್ ಅದಕ್ಕಿಂತ ದುಡ್ಡು ತೊಗೊಂಡೋಗಿರ್ತಾರೆ, ಆಮೇಲೆ ಹಿಂದೆ ಉಲ್ಟಾ ಮಾತಾಡ್ತಾರೆ. ರಾತ್ರಿ ಮಲ್ಗೋವಾಗ ಇಟ್ ಹರ್ಟ್ ಸಮ್ ಟೈಮ್ಸ್. ರಾಜಕಾರಣಿಗಳು ಯಾಕೆ ಬಂಡೆಗಳಾಗ್ಬಿಡ್ತಾರೆ, ಕಲ್ ಥರ ಆಗ್ಬಿಡ್ತಾರೆ, ಸ್ಟೋನ್ ಹಾರ್ಟೆಡ್ ಅಂತೀವಲ್ಲ ಇಂಗ್ಲೀಷಲ್ಲಿ, ಯಾಕೆ ಆಗ್ಬಿಡ್ತಿದ್ದು ಎಲ್ಲನೂ ಅನುಭವಿಸಿ ಆಗುತ್ತೆ. ಬಟ್ ವಾಸ್ ಇಟ್ ಎ ವೋಟ್ ಫಾರ್ ಮಂಥರ್ಗೌಡ ಆರ್ ವೋಟ್ ಅಗೇನ್ಸ್ಟ್ ದ ಇನ್ಕಮೆಂಟ್ MLA? ನಾವು ಒಂದು ಚುನಾವಣೆ ನಿಲ್ಲಬೇಕಾದಾಗ ನಾವು ಗೆಲ್ಲಬೇಕು ಅಂತ ನಿಲ್ಲಬೇಕು, ಇನ್ನೊಬ್ರು ಸೋಲ್ಸ್ಬೇಕು. ನೀವು ಡಾಕ್ಟರ್, ನಾವು ಡಾಕ್ಟರ್. ಪೇಷಂಟ್ ಬಂದಾಗ ಅವ್ನು ಯಾವ ಜಾತಿ ಅಂತ ಯಾಕೆ ಕೇಳಬೇಕು? ಫಸ್ಟು ಅವಶ್ಯಕತೆ ಇಲ್ಲ. ಅವ್ನು ಹಿಂದೂನ ಮುಸ್ಲಿಂ ಅಂತ ಕೇಳೋದು ಅವಶ್ಯಕತೆ. ನಿಂದೇನು ಕಷ್ಟ, ನಿಂದೇನು ಸಮಸ್ಯೆ ಅಂತ ನಾವು ಕೇಳ್ತೀವಿ ಫಸ್ಟ್. ಅದೇ ನನ್ನ ಪಾಲಿಸಿ ರಾಜಕೀಯದಲ್ಲಿ. ಕರ್ಮಕ್ಕಲ್ಲಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾವು ಹಿಂಗೆ ಹೋಗೋಕ್ಕಾಗಲ್ಲ. ನಾವು ಸುಬ್ರಹ್ಮಣ್ಯ ರೋಡಿಂದ ಹೋಗಿ ಅಲ್ಲಿ ಹೋಗಿ ಪಾಪ 70-80 ಜನನೇ ಪಾಪ. ಬಟ್ ಅವ್ರಿಗೆ ನೀವೇ MLA ಅಂದ್ರೆ ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಬೇರೆ ವಾಟ್ ಎವರ್ ಪೊಲಿಟಿಕಲ್ ಡಿಫಿಕಲ್ಟೀಸ್. ಸರ್ ಇದು ನನ್ನ ಮಗಳು ಫೋಟೋ ನೋಡಿ ಸರ್, ಏನು ಓದ್ತಾ ಇದ್ದಾರಪ್ಪ? 10ನೇ ಕ್ಲಾಸ್ ಓದ್ತಾವ್ರೆ ಸರ್, ಚೆನ್ನಾಗಿ ಓದ್ತಾ ಇದ್ದಾರಾ, ಏನಕ್ಕೆ ತೋರಿಸ್ತಾ ಇದೆಯಾ ಸರ್? ನೀವೇ ನಮ್ಮ ಮೆಸೇಜ್ಗೆ ಸ್ಕ್ಯಾನ್ ಮಾಡಿದ್ರು ಸರ್, ಇದೇ ನನ್ನ ಮಗಳು ಅಂತ ಅಂದ್ರು. ಆ ಖುಷಿ ಎಲ್ಲೂ ಸಿಕ್ಕಲ್ಲ ಅದರಲ್ಲಿ. ಅವ್ರು ಏನು ಹೇಳ್ತಾರೆ, ಅದು ಕೊಟ್ಟರೆ ದುಡ್ಡೇ ಬರಲ್ಲ, ಅದೇ ಇಲ್ಲ. ಕೆಲವು ಡಿಪಾರ್ಟ್ಮೆಂಟ್ಗಳು ಅದೇ ನೋಡ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. ಖರ್ಚು ಮಾಡಬೇಕು. ವೆರಿ ಎಮೋಷನಲ್ 100%. ಈಗ ಹೆಲ್ತ್ ಈಗ ಹೊರಗಡೆ ಬಂದು ಯಾರು ಪ್ರೈವೇಟ್ ಆಗಿ ಸೆಟಪ್ ಮಾಡಿದ್ರೆ ನಿಮ್ಮ ಮೇಲೂ ಪ್ರೆಷರ್ ಇರಲ್ಲ, ಗೌರ್ಮೆಂಟ್ ಮೇಲೂ ಪ್ರೆಷರ್ ಇರಲ್ಲ. ಎಷ್ಟೋ ಜನ ಮಂತರ್ ನಮ್ಮ ಸ್ನೇಹಿತರುಗಳೇ ಮಂತರ್ ಡಿಸ್ಟ್ರಿಕ್ಟಲ್ಲಿ ಮರ ಇಲ್ಲ, ನನ್ನ ರೇಡಿಯಾಲಜಿಸ್ಟು, ನಾವು ಪ್ರೈವೇಟಲ್ಲಿ ಹಾಕೋಣ ಅಂತ. ನಾನು ಐ ಸೆಡ್ ನೋ, ನಾವು ಗೌರ್ಮೆಂಟ್ ವ್ಯವಸ್ಥೆಯಲ್ಲೇ MRI ಮಾಡಿಸಿಲ್ಲ. ಸೊ ಸರ್, ಐ ಪರ್ಸ್ನಲಿ ಫೀಲ್ ತುಂಬ ಜನ ಗೌರ್ಮೆಂಟ್ ಆಸ್ಪತ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈ ಪಿರಿಯಾಪಟ್ಟಣ, ಹುಣಸೂರು ಎಲ್ಲ ಕಡೆ ದೇ ಆರ್ ಆಲ್ ಕಮ್ಮಿಂಗ್ ಟು ಕೊಡಗು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ. ಐ ಮೀನ್ ಓವರ್ ಆಲು ನಮ್ದು ಅಡ್ವಾಂಟೇಜ್ ಏನು ಅಂತ ನಿಮ್ಗೆ ಅನ್ಸಲ್ವಾ? ಜನರಲಿ ನಮ್ಮ ಜಿಲ್ಲೆ ಪಾಪ್ಯುಲೇಷನ್ ಚಿಕ್ಕದಿದೆ, 5 ಲಕ್ಷ. 5.5 lakhs ಇದೆ. ಒಂದು ದಿಸ್ ಹಾಸ್ಪಿಟಲ್ ಇಸ್ ಏಬಲ್ ಟು ಕ್ಯಾಟರ್ ಫಾರ್ ಅವರ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಆಲ್ಸೋ ನೇಬರಿಂಗ್ ತಾಲೂಕ್ಸ್ ಅಂತ. ಈಗ ನಮ್ಮ ಜಿಲ್ಲೆಯವರು ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಕೊಡೋದು ನಮ್ಮ ಜವಾಬ್ದಾರಿ. If tourism is running the district, not so. Coffee is still bringing the biggest financial revenue. Irrespective of the party line, you come across as a very, very friendly person. ಫ್ರೆಂಡ್ಸ್ ಇರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಆ ಥರ ಬಂದಿರೋಂಥ ಒಂದು ನಮಗೆ ಕಲ್ತಿರೋಂಥ ಒಂದು ಅಟ್ಮಾಸ್ಫಿಯರ್ ಏನು ಕ್ರಿಯೇಟ್ ಆಯಿತು, ಏನು ಇಕೋಸಿಸ್ಟಮ್ ಏನು ಕ್ರಿಯೇಟ್ ಆಯಿತು ಸ್ಕೂಲ್ ಡೇಸ್, ಅದೆಲ್ಲನೂ ಇವತ್ತಿಗೆ ಹೆಲ್ಪ್ ಆಯಿತು, ಅದಂತೂ ಸತ್ಯ. ಬಟ್ ಎಲ್ಲರೂ ಒಂದೇ ರೀತಿಲಿ ನೋಡಬೇಕು ಅಂತ ಅವತ್ತಿಂದ ನಮ್ಮ ಬೆಂಗಳೂರು ಸ್ಕೂಲ್ ಮಕ್ಕಳ ಫ್ರೆಂಡ್ಸ್ ಇರ್ಬೋದು, ನಮ್ಮ ನೇಬರ್ಹುಡ್ ಫ್ರೆಂಡ್ಸ್ ಇರ್ಬೋದು, ಇವಾಗ್ಲೂ ಅವ್ರ ಜೊತೆ ನಾವಿದ್ದೀವಿ. ಈಗಲೂ ಅದಂತೂ ಬದಲಾವಣೆ ಆಗಿಲ್ಲ. ಸೊ ಜನರಲಿ ನಿಮ್ಮನ್ನು ನಾಯಕರು ಅಂತ ಕರೀತಾರಲ್ಲ, ಬ್ರೋ ಅಂತ ಕರೀತಾರೆ ನಿಮ್ಮ ಕಾರ್ಯಕರ್ತರು. ಮಿಕ್ಸ್ ಆಗ್ಬಿಟ್ಟೈತೆ ಈಗ. ದೇ ಗಿವ್ ಎ ಬ್ರೋ ಫೀಲಿಂಗ್. ಈಗ ನನಗೆ ಸಾಹೇಬ್ರು ಅಂತ ಕರೆಯೋಕೆ ಇಷ್ಟ ಆಯ್ತದೆ ರಾಜಕೀಯದಲ್ಲಿ. ಕರ್ಸ್ಕೋಬೇಕು ಅಂತ ಇಷ್ಟ ಆಗುತ್ತೆ. ಇಲ್ಲ. ನಿಮ್ಮ ತಂದೆನ ಸಾಹೇಬ್ರು ಅಂತ ಕರೀತಾರಾ? ಇಲ್ಲ, ಏನು ಗೊತ್ತಾ, ಈಗ ರಾಜಕೀಯಕ್ಕೆ ಬಂದ್ಬಿಟ್ರೆ ಒಬ್ರು MLA ಆಗ್ಬಿಟ್ರೆ ಸಾಹೇಬ್ರು ಅಂತ ಒಂದು ರೀತಿಲಿ ನಾನು ಯಾವ ಸಾಹೇಬ್ರು ಕರೆಯೋಕೆ ಹೋಗ್ಬೇಡಿ, ಡಾಕ್ಟರ್ ಅಂತಾನೆ ಕರೀರಿ. ಓಕೆ, ಡಾಕ್ಟರ್ ಅಂತಾನೆ ಕರೀರಿ. ಇಲ್ಲಾಂದ್ರೆ ಈಗ ಯಂಗ್ಸ್ಟರ್ಸ್ ಅವ್ರ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ರೋ ಬ್ರೋ ಅಂತ ಅದೆಲ್ಲ ಮಾತಾಡ್ತಾರೆ. ಯಂಗ್ MLA, there's a cultural difference in last 30 years. Politics ಬೇರೆ 100%. ಬಟ್ ಕಲ್ಚರಲ್ ಅಂತಂದ್ರೂ ಬಟ್ ಲಿಟಲ್ ಬಿಟ್ ಆಫ್ ಡಿಸಿಪ್ಲಿನ್ ಆಲ್ಸೋ ಶುಡ್ ಬಿ ದೇರ್, ಲಿಟಲ್ ಬಿಟ್ ಆಫ್ ರೆಸ್ಪೆಕ್ಟ್ ಆಲ್ಸೋ ಶುಡ್ ಬಿ ದೇರ್. ಬಟ್ ನನಗೆ ಗೊತ್ತಿರಂಗೆ ಯಾರು ಈಗ ರಾಜಕೀಯದಲ್ಲಿ ನಿಮಗೆ ಗೊತ್ತು, ಮುಂದೆ ಮಾತಾಡೋದು, ಹಿಂದ್ಗಡೆ ಬೇರೆ ಬೇರೆ ಇಲ್ದಿದ್ದನ್ನು ಮಾತಾಡ್ಬೋದು. ಬಟ್ ನಮ್ಗೆ ಅದಕ್ಕೆಲ್ಲ ಏನು ಅದು ನಮಗೆ ತಲೆಗೇನು ಹೋಗೋದಿಲ್ಲ ಅಂತಾನೆ. ಬಟ್ ಇಟ್ ಟೇಕ್ಸ್ ಇಟ್ ಆಸ್ ಅ ಪಾಸಿಟಿವ್ ಆಗಿ ನಾವು ತಗೋಬೇಕಾಗುತ್ತೆ ಅದನ್ನ. ಆಸ್ ಅ ಸೆನ್ಸಿಟಿವ್ ಹ್ಯೂಮನ್ ಬೀಯಿಂಗು ಈಗ ನಿಮ್ಮ ಹತ್ರ ಬರ್ತಾರೆ, ಏನೋ ಫಂಕ್ಷನ್ ಅದಕ್ಕಿಂತ ದುಡ್ಡು ತೊಗೊಂಡೋಗಿರ್ತಾರೆ, ಆಮೇಲೆ ಹಿಂದೆ ಉಲ್ಟಾ ಮಾತಾಡ್ತಾರೆ. ರಾತ್ರಿ ಮಲ್ಗೋವಾಗ ಇಟ್ ಹರ್ಟ್ ಸಮ್ ಟೈಮ್ಸ್. ರಾಜಕಾರಣಿಗಳು ಯಾಕೆ ಬಂಡೆಗಳಾಗ್ಬಿಡ್ತಾರೆ, ಕಲ್ ಥರ ಆಗ್ಬಿಡ್ತಾರೆ, ಸ್ಟೋನ್ ಹಾರ್ಟೆಡ್ ಅಂತೀವಲ್ಲ ಇಂಗ್ಲೀಷಲ್ಲಿ, ಯಾಕೆ ಆಗ್ಬಿಡ್ತಿದ್ದು ಎಲ್ಲನೂ ಅನುಭವಿಸಿ ಆಗುತ್ತೆ. ಬಟ್ ನಾವೆಲ್ಲ ನಾನಂತ ಅದೊಂದು ಬೇರೆಯವ್ರನ್ನ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಒಂದು ರೀತಿಲಿ ಒಂದು ಹೋಲ್ ಹಾರ್ಟೆಡ್ಲಿ ಆಗಿ ಕೆಲಸ ಮಾಡ್ತೀವಲ್ಲ, ಕೆಲವು ಟೈಮಲ್ಲಿ ಹರ್ಟ್ ಆಗುತ್ತೆ. ನಾವೇನು ಆ ಮಟ್ಟಕ್ಕೆ ನಾವು ಇನ್ಸೆನ್ಸಿಟಿವ್ ಆಗಿಲ್ಲ, ಇಲ್ಲ. ಬಟ್ ಅಲ್ಲ, ನಮಗೇನು ಗೊತ್ತಾ, ಬಟ್ ಇಮೋಷ್ನಲಿ ಆಗಿ ನಾವು ಕೆಲಸ ಮಾಡಬೇಕು. ದಟ್ ಈಸ್ ಮೈ ಒನ್ ಮೋರ್ ಥಿಂಗ್. ಸಿ, ಇಮೋಷನ್ಸ್ ಇದ್ರೆ ದಟ್ ಗಿವ್ಸ್ ಪ್ಯಾಷನ್ ಟು ಪರ್ಸ್ಯೂ ಅ ವರ್ಕ್ 100%. ಬಟ್ ಆ ಇಮೋಷನ್ಸ್ ಇದ್ರೆ ಹರ್ಟು ಆಗುತ್ತೆ. ದಟ್ಸ್ ಪಾರ್ಟ್ ಆಫ್ ದ ಜಾಬ್. ನೀವು ಅದನ್ನು ತಗೋಬೇಕು, ಇದನ್ನು ತಗೋಬೇಕು. ಬಟ್ ನೀವೆಲ್ಲಾನು ನೀವು ಡ್ಯಾಮೇಜ್ ಆಗಿ ನಿಮಗೆ ಒಂದು ರೀತಿಲಿ ಮೈಂಡ್ ಆಗಿ ಸಂಜೆ ಮುಂದೆ ಅಳಕ್ಕಾಗಲ್ಲ, ನಾನು ಇವ್ರು ನಮ್ದೆ ಮೋಸ ಮಾಡಿದ್ರು, ಫಾರ್ಗೆಟ್ ಅಂಡ್ ಗೋ ಇಟ್. ಪಾರ್ಟ್ ಆಫ್ ಇಟ್. ಬಟ್ ಆ ರಿಸ್ಕ್ ನಾವು ತಗೊಂಡಿದ್ದೀವಲ್ಲ ಈ ಕೆಲಸಕ್ಕೆ ಬಂದು, ಎಲ್ಲರನ್ನೂ ಅಪೀಸ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಪ್ರಯತ್ನ ಮನೆಗೆ ಬೇಕಾದಾಗ ನೀವು ಹೇಳ್ದಂಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ದು ಇರಬೇಕು. ನನ್ನ ಪ್ರಯತ್ನ ನಾವು ಮಾಡೋದು ಅವ್ರನ್ನ ಖುಷಿ ಪಡಿಸೋಕ್ಕೆ. ಸರ್, ಇವರೇ ರೇಡಿಯಾಲಜಿಸ್ಟ್. ರೇಡಿಯಾಲಜಿ ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡೋದು. ಈಗ ನಾನು ನಮ್ಮ ವೀಕ್ಷಕರಿಗೆ ಹೇಳ್ತೀನಿ, ಹೊಟ್ಟೆ ನೋವು ಬಂದರೆ ಅಪೆಂಡಿಕ್ಸ್ ಆಗಿದೆಯಾ, ಪ್ಯಾಂಕ್ರೆಟಿಟಿಸ್ ಆಗಿದೆಯಾ, ಏನಾಗಿದೆ ಗೊತ್ತಾಗಲ್ಲ.
ರೇಡಿಯೋಸ್ಗಳು ಪ್ರೋ ಬಿಟ್ಟು ನೋಡ್ತಾರೆ ಒಳಗಡೆ ಏನಾಗಿದೆ ಅಂತ ಹೇಳ್ತಾರೆ. ಸ್ಕ್ಯಾನಿಂಗ್, ಪೊಲಿಟಿಕ್ಸಲ್ಲಿ ಸ್ಕ್ಯಾನಿಂಗ್ ಭಾಳ ಇಂಪಾರ್ಟೆಂಟ್ ಅಲ್ಲ? ಯಾರು ಇವರು? ಈಗ ಯು ಸ್ಕ್ಯಾನ್ ಪೀಪಲ್ ಲೈಕ್ ದಟ್ ವೆನ್ ಯು ಮೀಟ್ ಪೀಪಲ್? ನನ್ಗೆ ಗೊತ್ತಿರಂಗೆ ನನ್ನ ಸ್ಮಾಲ್ ಟೆನ್ಯೂರ್ ಪೊಲಿಟಿಕ್ಸಲ್ಲಿ ಒಂದು ಸಣ್ಣ ಇತಿಹಾಸದಲ್ಲಿ ಒಬ್ರು ಮಖ ಚರಿತ್ರೆ ನೋಡಿದ್ರೇನೆ ಅವ್ರು ಯಾವ ರೀತಿಲಿ ಅವ್ರಿಗೆ ಅಂತ ನಾವು ಗೆಸ್ ಮಾಡೋಕ್ಕೆ ನಮಗೂ ಶಕ್ತಿ ಇರಬೇಕು. ಎಕ್ಸಾಕ್ಟ್ಲಿ. ಸೊ ಈಗ ನಾವು ಒಬ್ರು ಯಾರು ಸಿಕ್ಕಿದ್ರೆ ಒಬ್ರು ಮೀಟ್ ಮಾಡಿದ್ರೆ ನಾವೇನು ವೈಬ್ ಅಂತೀವಲ್ಲ, ವೈಬ್ ನೀವು ಅದರಲ್ಲೇ ಗೊತ್ತಾಗುತ್ತೆ. ಯು ಟ್ರಸ್ಟ್ ಆನ್ ವೈಬ್ ಆರ್ ಹಿಸ್ ಪಾಸ್ಟ್ ಹಿಸ್ಟ್ರಿ? ಯಾರು ಪಾಸ್ಟ್ ಹಿಸ್ಟ್ರಿದು ನಿಮ್ಮ ಹತ್ರ? ಇಲ್ಲ, ಪಾಸ್ಟ್ ಹಿಸ್ಟ್ರಿ ನಮ್ಮ ಹತ್ರ ಎಲ್ಲ ಇರ್ತದೆ. ಎಲ್ಲ ಇರುತ್ತಾ? ಮೆಡಿಕಲ್ ಕಾಲೇಜಲ್ಲಿ ಮೆಡಿಸಿನ್ ಅಲ್ಲಿ HOPI ಅಂತ ಇರ್ತಾರೆ, ಪಾಸ್ಟ್ ಇಲ್ನೆಸ್, ಪಾಸ್ಟ್ ಹಿಸ್ಟ್ರಿ ಎಲ್ಲ ಇದೆಯಲ್ಲ. ಬಟ್ ನನ್ಗೆ ಗೊತ್ತಿರಂಗೆ ಇದ್ರಲ್ಲೂ 100% ಆ ಪಾಸ್ಟ್ ಹಿಸ್ಟ್ರಿ ಇದ್ದು ಹಿಸ್ಟ್ರಿ ಬದಲಾವಣೆ ಮಾಡಕ್ಕೆ ಹಿಸ್ಟ್ರಿನ ಬೇರೆ ಯಾರು ನಿಮ್ಮ ಕಾರ್ಯಗಳು ರಾಂಗ್ ಫೀಡ್ ಮಾಡಿರ್ಬೋದು, ಮಾಡೇ ಮಾಡ್ತಾರೆ. ಅದು ಪಾರ್ಟ್ ಆಫ್ ಪಾಲಿಟಿಕ್ಸ್. ದೆನ್ ಯು ಫೀಲ್ ದ ವೈಬ್, ದೆನ್ ಯು ಹ್ಯಾವ್ ಟು ಗೆಟ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್. ಅವಾಗ ಬದಲಾವಣೆ ಮಾಡ್ತಾರೋ, ಬದಲಾವಣೆ ಆಗುತ್ತೋ, ಅಟ್ ಲೀಸ್ಟ್ ಆ ಪಾಸಿಟಿವಿಟಿ ಅದು ಬರ್ತದೋ, ಅದನ್ನ ಓನ್ಲಿ ವೆನ್ ಯು ಗೆಟ್ ಟು ಮೀಟ್ ದೆಮ್. ನಾವು ಭೇಟಿ ಮಾಡಲಿಲ್ಲ ಅಂತಂದ್ರೆ ಜಸ್ಟ್ ಹಿಯರ್ ಸೇ. ಈಗ ಯಾರನ್ನೊಬ್ಬರನ್ನ ಭೇಟಿ ಆಗ್ಬಿಟ್ಟು ಇವ್ರ ಬಗ್ಗೆ ಬಂದಿರೋ ಫೀಡ್ಬ್ಯಾಕ್ ಎಲ್ಲ ರಾಂಗ್, ವ್ಯಕ್ತಿನೇ ಬೇರೆ ಅಂತ ತುಂಬ ಅನ್ಸುತ್ತಾ? ಇಲ್ಲ, ಎಷ್ಟೋ ಸಲ ಹಂಗಾಗುತ್ತೆ. ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಪಿಕ್ಚರ್ನ ಚರಿತ್ರನ ಬರಿತೀವಲ್ಲ, ಅದು ಬೇರೆ ರೀತಿನೇ ಆಗಿರ್ತದೆ, ಸಿಕ್ತಾಗ ಬೇರೆ ರೀತಿ. ಅರ್ಜುನ್ ರೆಡ್ಡಿ ಅಂತ ಸೀನ್ ಕೊಟ್ಟಿರ್ತಾರೆ, ಇಲ್ಲಿ ರಾಹುಲ್ ದ್ರಾವಿಡ್ ಟೈಪ್ ಇರ್ತಾರೆ. 100% ಎಷ್ಟೋ ಜನ ಇರ್ತಾರೆ. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಕೇಳಿ, ಎಲ್ಲರೂ ನೆಗೆಟಿವ್ ಆಗಿ ನೋಡೋಕೆ ಹೋಗಬಾರ್ದು. ಒಬ್ಬರಲ್ಲಿ ಒಳ್ಳೆ ಗುಣಗಳು ಇದ್ದೇ ಇರ್ತವೆ, ಅದನ್ನ ನಾವು ಉಪಯೋಗಿಸ್ಕೋಬೇಕು ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ನನ್ನಲ್ಲೂ ಕೆಟ್ಟದೇನೋ ಇದ್ದೇ ಇರ್ತದೆ, ಅದನ್ನೇ ನೋಡಿದ್ರೆ ನಾನು ಬ್ಯಾಡ್ ಪರ್ಸನ್, ನಾನು ಒಳ್ಳೆಯವನಲ್ಲ. ಈಗ ನಿಮ್ಮಲ್ಲೂ ಯು ವಿಲ್ ಹ್ಯಾವ್ ಸಮಥಿಂಗ್ ಗುಡ್, ಯು ವಿಲ್ ಹ್ಯಾವ್ ಸಮಥಿಂಗ್ ನೆಗೆಟಿವ್, ನಾಟ್ ಬ್ಯಾಡ್, ನೆಗೆಟಿವ್ ಆಗಿರ್ತದೆ. ಅದನ್ನೇ ನೋಡ್ಕೊಂಡು ಹೋದ್ರೆ ನಾವು ಮುಂದೆ ಹೋಗಕ್ಕೆ ಆಗಲ್ಲ. ಸೊ ಪೊಲಿಟಿಕ್ಸ್ ಇಸ್ ಆಲ್ ಅಬೌಟ್ ಮ್ಯಾನೇಜಿಂಗ್ ಪೀಪಲ್, ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಎಮೋಷನ್ಸ್. ಯು ಫೀಲ್ 100% ಇಟ್ಸ್ ಅ ಡೈನಾಮಿಕ್ ಪ್ರೋಸೆಸ್ ವಿಚ್ ಕೀಪ್ಸ್ ಚೇಂಜಿಂಗ್. ಬದಲಾವಣೆ ಆಯ್ತಾ ಇರ್ತದೆ, ಸಂಬಂಧಗಳು ಚೇಂಜ್ ಆಗುತ್ತೆ, ಇಂಟ್ರೆಸ್ಟ್ಗಳು ಚೇಂಜ್ ಆಗುತ್ತೆ. ಹೌದು, ಒಬ್ಬರ ಇಂಟ್ರೆಸ್ಟೇ ಬೇರೆ ಇರ್ತದೆ, ಒಬ್ರದ್ದು ಇಂಟ್ರೆಸ್ಟೇ ಬೇರೆ ಇರ್ತದೆ. ನಾವು ರಾಜಕಾರಣಿಗಳು ದೃಷ್ಟಿಯಲ್ಲಿ ನೋಡಿದ್ರೆ, ಇಲ್ಲಾಂದ್ರೆ ರಾಜಕಾರಣಿ ದಾರಿಗಳು ನೋಡಿದ್ರೆ, ಬರೀ ಪೊಲಿಟಿಕಲ್ ಪ್ಲಸ್ ಕಾರ್ಯಕರ್ತರು ನೋಡಿದ್ರೆ ಅವ್ರದ್ದು ಪೊಲಿಟಿಕಲ್ ಜನಸೇವೆ ಲೆಕ್ಕದಲ್ಲಿ ಇರ್ತದೆ. ಸಾಮಾನ್ಯ ಜನನೇ ಬೇರೆ ಬಯಸ್ತಾರೆ. ಸೊ ಅದನ್ನು ಕಾಂಬಿನೇಷನ್ ಮಾಡಿ, ಕಂಬೈನ್ ಮಾಡಿ ನಾವು ರಾಜಕೀಯ ನಿರಂತರವಾಗಿ ಮಾಡಬೇಕು. ನೀವು ಹೇಳ್ದಂಗೆ ಪಾಲಿಟಿಕ್ಸ್ ಇಸ್ ನಾಟ್ ಓನ್ಲಿ ಬಿಕಮಿಂಗ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಇಟ್ ಇಸ್ ಆಲ್ಸೋ ಗೆಟಿಂಗ್ ಇನ್ ಟು ದ ಹಾರ್ಟ್ಸ್ ಆಫ್ ಪೀಪಲ್. ಇವರ ಕಾಸ್ಮೋಪಾಲಿಟನ್ ಪರ್ಸನ್ ಬಿಕಾಸ್ ಸ್ಟಡಿಡ್ ಇನ್ ಬ್ಯಾಂಗ್ಳೂರ್, ಹುಟ್ಟಿದೆ ಬೆಂಗಳೂರಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಯುವರ್ ಫ್ಯಾಮಿಲಿ ಸೋ ಡೈವರ್ಸ್ ಕಲ್ಚರಲಿ. ಇಷ್ಟೊಂದು ಕಾಸ್ಮೋ ಮಂತರ್ಗೌಡ್ರಾಗಿ, ದಿಸ್ ಇಸ್ ಎ ರೂರಲ್ ಕಾನ್ಸ್ಟಿಟ್ಯುವೆನ್ಸಿ. ಯಾವತ್ತು ಅನ್ಸಿಲ್ವಾ ಏನೋ ಚಿಕ್ಕ ಬೆಂಗಳೂರಲ್ಲಿ ಒಂದು 5 ಕಿಲೋಮೀಟರ್ಗೆ ಏರಿಯಾ ಮುಗ್ದೋಗಿರೋದು, ಯು ಕ್ಯಾನ್ ವೈಬ್ ವಿತ್ ಆಲ್ ಕೈಂಡ್ ಆಫ್ ಪೀಪಲ್, ಯು ವಿಲ್ ಗೆಟ್ ಅಲಾಂಗ್ ವಿತ್ ಆಲ್ ಕಮ್ಯುನಿಟಿ. ರೂರಲ್ ಕಾನ್ಸ್ಟಿಟ್ಯುವೆನ್ಸಿ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ, ಈ ವಾತಾವರಣಕ್ಕೆ ವಾಸ್ ಇಟ್ ಚಾಲೆಂಜಿಂಗ್ ಫಾರ್ ಸಂಬಡಿ ಲೈಕ್? ಈಗ ನಾವು ತಂದೆಯವ್ರ ರಾಜಕೀಯಕ್ಕೆ ಜೊತೆಲಿ ಸಹಾಯ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ದಟ್ ಕನೆಕ್ಷನ್ ಬಿಟ್ವೀನ್ ಅವರ್ ಓನ್ ಪೀಪಲ್ ಇಲ್ಲಿ ಕೊಡಗಲ್ಲಿ ನಮ್ಮ ಜನಕ್ಕೆ ಆ ಕನೆಕ್ಷನ್ ಇದೆ. ಬ್ಯಾಂಗ್ಳೂರು ನೀವು ಹೇಳ್ದಂಗೆ ಮೈಗ್ರೆಂಟ್ ಪಾಪ್ಯುಲೇಷನ್ ತುಂಬಾ ಜನ ಇದೆ, ಬರ್ತಾರೆ ಹೋಗ್ತಾರೆ. ಯು ವಿಲ್ ಬ್ಲೆಂಡ್ ಎನಿವೇರ್, ಐ ಕ್ಯಾನ್ ಬ್ಲೆಂಡ್ ಎನಿವೇರ್. ಬಟ್ ನಮ್ಮೂರಲ್ಲಿ ನಾವು ಸೇವೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಇದೆಯಲ್ಲ, ದಟ್ ಯು ಕ್ಯಾನ್ ನಾಟ್ ಚೇಂಜ್. ಅದಕ್ಕೆ ಬೆಂಗಳೂರು ಇಸ್ ಗ್ರೇಟ್, ಐ ಆಮ್ ನಾಟ್ ಸೇಯಿಂಗ್ ನೋ. ನೀವು ಹೇಳ್ದಂಗೆ ರಾಜಕೀಯಕ್ಕೆ ಆ ಮಟ್ಟಕ್ಕೆ ನಾವು ಇಲ್ಲ ಗಂಟ ನೀವು ಹೇಳ್ದಂಗೆ ಬೆಂಗಳೂರಲ್ಲಿ ನಾನು ಆ ಮಟ್ಟಕ್ಕೆ ಯೋಚನೆ ಮಾಡಿಲ್ಲ. ಕೊಡಗಲು ಒಂದು ಫಸ್ಟ್ ಟೈಮಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ನಾವು ಯಾವತ್ತೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ. ಬಟ್ ದೆನ್ ನಮ್ಮ ಪಾರ್ಟಿ ಒಂದು ಅವಕಾಶ ಕೊಟ್ಟರು ನಮಗೆ. ಇಲ್ಲಾಂದ್ರೆ ಕೊಡಗಲ್ಲಿ ರಾಜಕೀಯಕ್ಕೆ ಬರ್ತೀವೋ ಇಲ್ವೋ ನನಗೂ ಆವತ್ತಿನ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ಪಾರ್ಟಿಯವ್ರು ಅವಕಾಶ ಕೊಟ್ಟರು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಅವರು ಅವಕಾಶ ಕೊಟ್ಟರು, ಆಮೇಲೆ ಜನನೂ ಅವಕಾಶ ಕೊಟ್ಟರು. ದಟ್ ಈಸ್ ಅ ಗ್ರೇಟ್. ಅಕ್ರಾಸ್ ಪಾರ್ಟಿ ಲೈನ್ಸ್ ಔಟ್ ಆಫ್ ಗುಡ್ ವಿಲ್ ಪೀಪಲ್ ವೋಟೆಡ್ ಫಾರ್ ಯು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಬದಲಾವಣೆ ತರಬೇಕು ಅಂತ ಎಷ್ಟೋ ಜನ ಬಯಸಿದ್ರು ಅವತ್ತಿನ ಸಂದರ್ಭದಲ್ಲಿ. ವಾಸ್ ಇಟ್ ಎ ವೋಟ್ ಫಾರ್ ಮಂತರ್ಗೌಡ ಆರ್ ವೋಟ್ ಅಗೇನ್ಸ್ಟ್ ದ ಇನ್ಕಮೆಂಟ್ MLA? ನೀವು ನನ್ನ ಕೇಳಿದ್ರೆ ನನ್ನ ಪರ ವೋಟ್ ಅಂತೀವಿ, ಅವ್ರಿಗೆ ಹೇಳಿದ್ರೆ ನನ್ನ ವಿರುದ್ಧ ವೋಟ್ ಅಂತೀವಿ. ಮತ್ತು ನನ್ಗೆ ಗೊತ್ತಿರಂಗೆ ಒಂದು ನಿಮಿಷ, ನಾವು ಒಂದು ಚುನಾವಣೆ ನಿಲ್ಬೇಕಾದಾಗ ನಾವು ಗೆಲ್ಲಬೇಕು ಅಂತ ನಿಲ್ಬೇಕು, ಇನ್ನೊಬ್ರು ಸೋಲಿಸ್ಬೇಕು ಅಂತ ನಿಲ್ಬಾರ್ದು. ದಟ್ ಈಸ್ ನನ್ನ ಪಾಲಿಸಿ, ರಾಜಕೀಯ ಪಾಲಿಸಿ. ಯು ಫೀಲ್ ದಟ್ ಕೀಪ್ಸ್ ಯು ವೆರಿ ಪಾಸಿಟಿವ್. 100%. ಈಗ ನಾನು ಡಾಕ್ಟರ್ನ ಸೋಲ್ಸ್ಬೇಕು ಅಂತ ನಮ್ಗೆ ಇಷ್ಟ ಇಲ್ಲ, ನಾನು ಗೆದ್ದು ಏನ್ ಮಾಡಬೇಕು ಅಂತ. ಸೊ ಇಟ್ಸ್ ಪರ್ಸನಲ್ ಬ್ಯಾಟಲ್ ಅಲ್ಲ, ಇಟ್ ಇಸ್ ನಾವು ಗೆದ್ದು ಏನ್ ಮಾಡಬೇಕು. ನಾವು ಗೆಲ್ಸಿದ್ರೆ ಜನ ಏನ್ ಮಾಡ್ತಾರೆ. ಸೊ ಬೇರೆಯವ್ರು ಸೋಲ್ಸಕ್ಕೆ ನಮ್ಗೆ ಆಸೆ ಇಲ್ಲ, ನಾವು ಗೆದ್ದು ಸೇವೆ ಮಾಡಬೇಕು ಅಂತ ನಮ್ಮ ಆಸೆ. ದಟ್ ಈಸ್ ನನ್ನ ಪೊಲಿಟಿಕಲ್ ಆಗಿ ನಂದು ಮಂತ್ರ. ನನಗೆ ಭಾಳ ಇಷ್ಟ ಆಯ್ತು. ಯಾಕೆ ಗೊತ್ತಾ ಸರ್, ಹೇಳ್ತೀನಿ. ವೆನ್ ಯು ಸ್ಟಾಪ್ ಟೇಕಿಂಗ್ ಯುವರ್ ಪೊಲಿಟಿಕಲ್ ಅಡ್ವೈಸಸ್ ಪರ್ಸನಲಿ, ಡಸ್ ಇಟ್ ರೆಡ್ಯೂಸ್ ಲಾಟ್ ಆಫ್ ಬ್ಯಾಗೇಜ್? 100% ಎಮೋಷನಲ್ ಬ್ಯಾಗೇಜ್. ಈಗ ನೀವು ಹೇಳ್ದಂಗೆ ಮಂತರ್ ಹೊರಗಡೆ ಅವನು
ಆಮೇಲೆ ಮಂತರ್ ನೀವು ಹೇಳ್ದಂಗೆ ಎಲ್ಲಾ ಜಾತಿಯವ್ರ ಜೊತೆಲಿ ಹಿಂಗೆ ಹಂಗೆ ಅಂತ ಎಲ್ಲೆಲ್ಲವನ್ನ ಸೃಷ್ಟಿ ಮಾಡ್ತಾರೆ, ಅಪಪ್ರಚಾರವನ್ನು ಮಾಡ್ತಾರೆ. ಅದೆಲ್ಲಾನು ನೀವು ಒಂದು ಕಿವಿಲಿ ಇಟ್ಕೊಂಡು ಒಂದು ಕಿವಿಲಿ ಬಿಡ್ಬೇಕು. ನೀವೆಲ್ಲಾನು ಮನ್ಸಿಗೆ ಇಟ್ಕೊಂಡ್ರೆ ಇದೊಂದು ಟೈಮ್ ಬಾಂಬ್ ತರ ಬ್ಲೋ ಆಗತ್ತೆ ಒಂದ್ಸಲಿ. ಅಲ್ಲ ಸರ್, ಈ ಥರ ಹೇಳೋದಂದ್ರೆ ಬಿಕಾಸ್ ಅವ್ರ ಇಂಟರ್ವ್ಯೂಲ್ ಗೋ ಬಿಕಾಸ್ ಆಫ್ ಯುವರ್ ಆನ್ಸರ್ ಇಸ್ ಫನ್. ಎಂಜಾಯ್ ಮಾಡ್ತಿದ್ದೀರಾ? ಕೇಳಿ ಸರ್. ಈಗ ಯುವರ್ ಡ್ಯಾಡ್ ನೆವರ್ ಟುಕ್ ಎನಿ ಪೊಲಿಟಿಕಲ್ ಅಡ್ವೈಸರಿ ಪರ್ಸನಲಿ. ದಟ್ಸ್ ವೈ ಹಿ ಕುಡ್ ಬ್ಲೆಂಡ್ ಇನ್ ಆಲ್ ಪಾರ್ಟೀಸ್. ಒನ್ ಫ್ರಮ್ ಬಿಜೆಪಿ, ಒನ್ ಫ್ರಮ್ ಕಾಂಗ್ರೆಸ್, ಇತ್ತೀಚೆಗೆ JDS ಅಲ್ಲಿ JDS ಆಗಿ. ದಟ್ಸ್ ಎ ಬಿಗ್ ಲೆಸನ್ ಅಲ್ಲ? 100%. ಈಗ ನೀವು ಹೇಳ್ದಂಗೆ ಕೆಲವು ಕಡೆಯಲ್ಲಿ ಪಾರ್ಟಿಗಿಂತ ವ್ಯಕ್ತಿಗಿಂತ ನೋಡ್ಕೊಂಡು ಜನ ಸೈಡ್ ಕೈ ಜೋಡಿಸ್ತಾರೆ. ಇಲ್ಲಿ ಏನಾಗಿತ್ತು ಅಂತಂದ್ರೆ ಕೊಡಗಲ್ಲಿ ನಿಮ್ಗೆ ಗೊತ್ತಿರಂಗೆ BJP ಬ್ಯಾಸ್ಟಿಯನ್ನು, BJP ಭದ್ರಕೋಟೆ ಅಂತ ಅಂದರು. ಪ್ರಯತ್ನ ಶತಗತ ಮನಸ್ಪೂರ್ವಕವಾಗಿ ಪ್ರಯತ್ನ ಮಾಡಿದ್ರೆ 100% ಬದಲಾವಣೆ ಎಲ್ಲ ಕಡೆಯಲ್ಲೂ ತರಬಹುದು. ಇವತ್ತು ನಾನಿದ್ದೀನಿ, ಇವತ್ತು ನಾಳೆ ನನ್ನೂ ಬದಲಾವಣೆ ಮಾಡ್ಬೋದು. ಬಟ್ ನಾನು ಅದೇ ಹೇಳ್ತಾ ಇರೋದು, ಯಾರನ್ನೂ ವೈಯಕ್ತಿಕವಾಗಿ ಟೀಕೆ ಮಾಡಕ್ ಹೋಗ್ಬಾರ್ದು, ಯಾರನ್ನೂ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು. ನಮ್ದೇನು ನಮ್ಮ ಅವಕಾಶ ಕೊಟ್ಟವ್ರೆ. Did somebody attack you personally during elections? So many people. ನಾನು ಈ ಕಡೆ ಫಾಲೋ ಮಾಡ್ತಿರಲಿಲ್ಲ ಜಾಸ್ತಿ, ಅದು ಗೊತ್ತಾಯ್ತು. ಬಟ್ ಮಡಿಕೇರಿಯಲ್ಲಿ ಕೆಲವು ಜನ ಮಾತಾಡಿದ್ರು. ಬಟ್ ನನಗೆ ದಟ್ ಇಸ್ ಪಾರ್ಟ್ ಆಫ್ ಎಲೆಕ್ಷನ್ ಅಲ್ವಾ. ಓಕೆ, ಅದು ಎಲೆಕ್ಷನ್ದು ಒಂದು ಪ್ರೋಸೆಸ್. ಬಟ್ ನಾನು ಇಲ್ಲಿ ಗಂಟ ಯಾರನ್ನೂ ಅಟ್ಯಾಕ್ ಮಾಡೋದಿಲ್ಲ, ಅಟ್ಯಾಕ್ ಮಾಡೋಕ್ಕೂ ಇಷ್ಟ ಇಲ್ಲ. ಈ ವಿಚಾರ ಬಂದಾಗ ನಾವು ಹೇಳ್ತೀವಿ ಐಡಿಯಾಲಜಿ, ಇದು ಕಾಂಗ್ರೆಸ್ ಐಡಿಯಾಲಜಿ ಅಂದರೆ BJP ಐಡಿಯಾಲಜಿ, RSS ಐಡಿಯಾಲಜಿ. ಈಸ್ ಜನರಲ್ ಪಬ್ಲಿಕ್ ಇಸ್ ನಾಟ್ ಕೀನ್ ಅಬೌಟ್ ಐಡಿಯಾಲಜಿ. ಆರ್ ದೇ ಲುಕಿಂಗ್ ಟುವರ್ಡ್ಸ್ ಪರ್ಸನ್ ಮೋರ್ ನೌ? ಟ್ರೆಂಡ್ಸ್ ಇನ್ ಕರ್ನಾಟಕ, ರೀಸೆಂಟ್ ಟ್ರೆಂಡ್ಸ್ ನೋಡಿದ್ರೆ ಪೊಲಿಟಿಕಲ್ ಟ್ರೆಂಡ್ಸ್ ನನಗೆ ಗೊತ್ತಿರಂಗೆ ಪರ್ಸನಲ್ ರ್ಯಾಪವನ್ನು ನೋಡ್ತಾರೆ. ಐಡಿಯಾಲಜಿಕಲ್ ಬ್ಯಾಕಿಂಗ್, ಸೆಕ್ಯುಲರಿಸಮ್ ಇರ್ಬೋದು. ಅದು ಕಾರ್ಯಕರ್ತರಿಗೆ ಮಾತ್ರನಾ? ವೋಟರ್ಗಳಿಗೆ ಇಲ್ವಾ? ಅದು ಇಟ್ ಇಸ್ ದೇರ್ ಫಾರ್ ಎವ್ರಿ ಒನ್. ವೋಟರ್ಗಳು ಕೆಲವು ಜನ ಬಯಸ್ತಾರೆ, ಇಲ್ಲ ಅಂತ. ಬಟ್ ನನಗೇನು ಗೊತ್ತಂದ್ರೆ, ಸಿ ವಿ ಆರ್ ಎನ್ ಎಜುಕೇಟೆಡ್ ಬ್ಯಾಚ್ ಆಫ್ ಪೊಲಿಟಿಷಿಯನ್ಸ್. ನಾವು MBBS ಓದಿ MD ಓದ್ಬಿಟ್ಟು ನಾವು ಸೆಕ್ಯುಲರಿಸಮ್ ಬಂದಾಗ, ಈಗ ನೀವು ಡಾಕ್ಟರ್, ನಾನು ಡಾಕ್ಟರ್, ಪೇಷಂಟ್ ಬಂದಾಗ ಅವ್ನು ಯಾವ ಜಾತಿ ಅಂತ ಯಾಕೆ ಕೇಳಬೇಕು? ಫಸ್ಟು ಅವಶ್ಯಕತೆ ಇಲ್ಲ. ಅವ್ನು ಹಿಂದೂನ ಮುಸ್ಲಿಂ ಅಂತ ಕೇಳೋದು ಅವಶ್ಯಕತೆ ಇಲ್ಲ. ನಿಂದೇನು ಕಷ್ಟ, ನಿಂದೇನು ಸಮಸ್ಯೆ ಅಂತ ನಾವು ಕೇಳ್ತೀವಿ ಫಸ್ಟು. ಅದೇ ನನ್ನ ಪಾಲಿಸಿ ರಾಜಕೀಯದಲ್ಲಿ. ಅವ್ರು ಯಾವ ಜಾತಿಯವರು, ಅವ್ರು ಯಾವ ಧರ್ಮದಿಂದ ಬಂದಿರೋದು, ಯಾವ ಪಾರ್ಟಿ ಕೆಲಸ ಮಾಡಿದ್ರು, ಅವ್ರ ಅಜ್ಜ ಯಾವ ಪಾರ್ಟಿ, ನನಗೆ ಅವಶ್ಯಕತೆ ಇಲ್ಲ. ನಾವಿದ್ದೀವಿ ಇಲ್ಲಿ, ಏನು ಸಹಾಯ ಮಾಡಬೇಕು ನಮಗೆ ಹೇಳಿ, ನಾವು ಪ್ರಯತ್ನ ಮಾಡ್ತೀವಿ. ಇಫ್ ಯು ಕಾಂಟ್ ಆಲ್ಸೋ ನಾವು ಸುಳ್ಳು ಹೇಳ್ಬಾರ್ದು, ಒಪ್ಕೊಂಡ್ಬಿಟ್ಟು ಹೇಳ್ಬಿಡ್ಬೇಕು ಆಗೋದಿಲ್ಲ ಅಂತ. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಐಡಿಯಾಲಜಿಕಲ್ ಅಂತ ಹೇಳಿ ಆ ಥರ ಎಜೆಂಡಾ ಹೋಗಿ ಬೇರೆ ಪ್ರೊಪಗ್ಯಾಂಡಾ, ಬೇರೆ ಪ್ರೊಜೆಕ್ಷನ್ ಬರಲ್ಲ. ಬರೀ ನೀವು ಹೇಳ್ದಂಗೆ ಅದೇ ಪ್ರೊಜೆಕ್ಟ್ ಮಾಡೋದಲ್ಲ. ನಾವು ಯಾಕೆ ಹೇಳ್ತೀವಿ, ಬೀಯಿಂಗ್ ಎನ್ ಎಜುಕೇಟೆಡ್ ಪರ್ಸನ್ ಆ್ಯಂಡ್ ಒಂದೇ ಕಡೆ ನೋಡಕ್ ಹೋದ್ರೆ ಇಟ್ ಇಸ್ ನಾಟ್ ಗುಡ್. ಇವತ್ತಿನ ಬೇಕಾದಷ್ಟು ಕಷ್ಟಗಳಿವೆ ಜನದ್ದು. ನಾವು ಅದಕ್ಕೆಲ್ಲನೂ ನಾವು ಕೇಟರ್ ಮಾಡಬೇಕು ಅಂತಂದ್ರೆ ನಾವು ಓಪನ್ ಮೈಂಡೆಡ್ ಆಗಿ ಕೆಲಸ ಮಾಡಬೇಕು. ಮಂತ್ರಗೌಡ್ರೆ, ಫಾಲೋ ಸೋಷಿಯಲ್ ಮೀಡಿಯಾ. ಈಗ ಒಕ್ಕಲಿಗರು ಅಂತ ಹೇಳಿದ್ರೆ ಈ ಹಬ್ಬಗಳು, ಮೋಸ್ಟ್ ಆಫ್ ಹಬ್ಬ ಸರ್ ವಿತ್ ನೀವು ದನ, ಇದು ನಮ್ಮ ಕೃಷಿ ಅವ್ರ ಕಲ್ಚರ್ ಅಲ್ವಾ? ಸೊ ನೀವು ಈ ಹಿಂದೂ ಧರ್ಮವನ್ನು ಈ ಥರ ಫಾಲೋ ಮಾಡುವಾಗ ನಿಮ್ಮನ್ನು ಆ್ಯಂಟಿ ಹಿಂದೂ, ಇಫ್ ಸಂಬಡಿ ಇಸ್ BJP, ಸಂಬಡಿ ಇಸ್ ಕಾಂಗ್ರೆಸ್, ಈಸ್ ಆ್ಯಂಟಿ ಹಿಂದೂ, ಆರ್ ಇಫ್ ಸಂಬಡಿ ಇಸ್ ಇನ್ BJP ಈಸ್ ಕಮ್ಯುನಲ್ ಅಂತ ಹೇಳ್ತಾರಲ್ಲ, ಇದು ನಿಮ್ಗೆ ಇಲ್ಲ. ಈಗ ಎಲ್ಲರೂ ಹಂಗೆ ಮಾತಾಡಿಲ್ಲ. ಕೆಲವು ಜನ, ಒಂದು ಸ್ಮಾಲ್ ಫ್ರಾಕ್ಷನ್ ಆಫ್ ಪೀಪಲ್ ಹಂಗೆ ಹೇಳ್ಬೋದು. ಬಟ್ ನಮಗೆ, ನನ್ನ ಮನಸ್ಸಿಗೆ, ನಮ್ಮ ಮನೇಲಿ ಏನು ಸಂಪ್ರದಾಯ ಬೆಳೆಸ್ಕೊಂಡು ಬಂದಿದ್ದಾರೆ ಅದು ನನಗೆ ಗೊತ್ತು. ನಾನು ನೋಡಿದ್ದೀನಿ ಫಾಲೋ ಹಿಂದೂ ಕಲ್ಚರು. ನಾವು ಬೆಳೆದಿದ್ದೇ ಈ ಕಲ್ಚರಲ್ಲಿ, ನಾವು ಬೆಳೆದಿದ್ದೇ ನಾವು ಕೃಷಿ ಸಂಬಂಧಪಟ್ಟಿರೋಂಥಲ್ಲಿ. ನಮ್ಮ ತಾತ ಎರಡೂ ಕಡೆಯಿಂದ ತಾತ ಅಜ್ಜಿಗಳು ಒಂದು ರೀತಿಯಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಬಂದವ್ರೆ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ. ನಾವು ಅದನ್ನ ಫಾಲೋ ಮಾಡಬೇಕು. ಅದು ಯಾರು ರಾಜಕೀಯನೂ ಬದಲಾವಣೆ ಮಾಡಿಸೋದಿಲ್ಲ, ಯಾರು ಹೇಳಿಸ್ಕೊಂಡು ನಾನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಅದರಲ್ಲಿ ನಮ್ಮ ಮನೇಲಿ ಏನು ಹೇಳ್ಕೊಟ್ಟವ್ರೆ, ಹಿರಿಯವ್ರಿಗೆ ಹೆಂಗೆ ಪೂಜೆ ಮಾಡಬೇಕು, ಕಾರ್ಯಗಳು ಹೆಂಗೆ ಮಾಡಬೇಕು, ನಾವು ಹೇಳ್ದಂಗೆ ಪ್ರಾಣಿಗಳು, ಜಾನುವಾರುಗಳಿಗೆ ಯಾವ ರೀತಿಲಿ ನೋಡ್ಕೋಬೇಕು, ಪ್ರಾಣದಲ್ಲಿ ನೋಡ್ಕೋಬೇಕು, ಅದನ್ನ ತೋರಿಸ್ಕೊಂಡು ಹೇಳ್ಕೊಳಕ್ಕೆ ನಮಗಿಂತ ನಮ್ಮ ಮನಸ್ಸಲ್ಲಿ ಇದ್ದರೆ ಜನ ನೋಡ್ಕೊಂಡ್ರೆ ನೋಡ್ಕೊಳ್ಳಿ. ಬಟ್ ಅದನ್ನ ರಾಜಕೀಯಕ್ಕೆ ಲಾಭ ಪಡ್ಕೋಬೇಕು ಅಂತ ನಮ್ಗೆ ಆಸೆ ಇಲ್ಲ. ಸರ್, ನೀವು ZP ಫ್ರಮ್ ರಾಮನಾಥ್ಪುರ್ ನೇಬರಿಂಗ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲೇ ಒಂದು 20. ಐ ಸಮ್ಟೈಮ್ ವಂಡರ್, ಬಿಕಾಸ್ ಈ ಜಿಲ್ಲೆ ಪೊಲಿಟಿಕ್ಸ್ ನೋಡಿದ್ರೆ ಈಗ ಹಾಸನ್ ಪೊಲಿಟಿಕ್ಸ್ ಹಿಂಗೆ, ಅದು ಮೋರ್ ಆಫ್ ಮನಿ, ಮಸಲ್, ರಫ್, ಆರ್ ಕಂಪೇರಿಟಿವ್ಲಿ ನೀವು ಮಡಿಕೇರಿ ಕಡೆ ಬಂದಾಗ ಇದು ವಾತಾವರಣ ಹೆಂಗಿರುತ್ತೆ? ವಾತಾವರಣ ಒಂದೊಂದು ವಿಲೇಜಲ್ಲೂ ಬೇರೆ ಇದೆ, ಒಂದೊಂದು ಮನೇಲೇ ವಾತಾವರಣ ಬೇರೆ ಇದೆ. ಆ ಲೆಕ್ಕದಲ್ಲಿ ನಾವು ಅಂದರೆ ತಿದ್ದುಪಡಿ ಮಾಡಿಕೊಂಡು ಒಂದು ರೀತಿಲಿ ನಾವು ಮೋಲ್ಡ್ ಆಗಬೇಕು. ಆ ವಿಚಾರ ಬ್ಲೆಂಡ್ ಆಗಬೇಕು. ಮಡಿಕೇರಿಗೆ ಬೇರೆ ರೀತಿಲಿ ಆಗಬೇಕು, ಟೌನ್ ಪಾಲಿಟಿಕ್ಸೇ ಬೇರೆ ಆಗಬೇಕು, ಕುಶಾಲನಗರದೇ ಬೇರೆ ಪಾಲಿಟಿಕ್ಸ್. ಯಾಕಂದರೆ ಮೈಂಡ್ ಸೆಟ್ಟೇ ಬೇರೆ, ಥಿಂಕಿಂಗೇ ಬೇರೆ, ಕೆಲಸನೇ ಬೇರೆ, ಪಾಪ್ಯುಲೇಷನ್ ಡೈನಾಮಿಕ್ಸ್ ಎಕ್ಸ್ಪೋಷರೇ ಬೇರೆ. ಅದರಷ್ಟಕ್ಕೆ ವೆನ್ ಯು ಆರ್ ಅ ಲಿಟಲ್ ಎಜುಕೇಟೆಡ್,
ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯು ಕ್ಯಾನ್ ಬ್ಯಾಲೆನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎರಡೂ ಕಡೆನ. ಎರಡು ಕಡೆ ಅದು ನನಗೆ ಆಸೆ. ಯಾಕಂತಂದ್ರೆ ಮಡಿಕೇರಿ ಟೌನಲ್ಲಿ ಎಲ್ಲ ರೀತಿಲಿ, ಆಮೇಲೆ ಕೊಡಗಲ್ಲಿ ಅತಿ ಶ್ರೀಮಂತರುಗಳು ಅವರೇ, ಅಷ್ಟೇ ಬಡವರುಗಳು, ಅಷ್ಟೇ ಅಂತಾನೆ ಮೆಜಾರಿಟಿ ಕಷ್ಟದಲ್ಲಿರೋಂಥ ಪಾಪ್ಯುಲೇಷನ್. ಅದಕ್ಕೂ ಯಾಕಂದ್ರೆ ಸ್ಪೆಕ್ಟ್ರಮ್ ತುಂಬಾ ವೈಡ್ ಇದೆ. ಬಟ್ ನೀವು ಹೇಳ್ದಂಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬೇಕು. ಮಾತ್ರ ನೀವು ಹೇಳ್ದಂಗೆ ಬಟ್ ನಮ್ಮ ಕೋರ್ ಪ್ರಿನ್ಸಿಪಲ್ಸ್ ನಾವು ಮರಿಬಾರ್ದು. ಕೋರ್ ಪ್ರಿನ್ಸಿಪಲ್ಸ್ ನಾವೇನು ಕಷ್ಟದಲ್ಲಿರೋದನ್ನ ಸಹಾಯ ಮಾಡಬೇಕು. ಶ್ರೀಮಂತರಿಗೂ ಕಷ್ಟ ಬರ್ತವೆ ಒಂದೊಂದ್ಸಲಿ, ಬಡವ್ರಿಗೆ ಯಾವ ರೀತಿಯಲ್ಲಿ ಕಷ್ಟನ ಮೇಲ್ ತರಬೇಕು ಅಂತ ನಾವು ಆಸೆ ಇರ್ತದೆ. ಬಟ್ ನೀವು ಹೇಳ್ದಂಗೆ ಪ್ರತಿ ಮನೇಲೇ ಪಾಲಿಟಿಕ್ಸ್ ಡೈನಾಮಿಕ್ಸ್ ಬೇರೆ ಇದೆ. ಆ ಲೆಕ್ಕದಲ್ಲಿ ನಾವು ಹೋದ್ರೇನೆ ಒಂದು ರೀತಿ ಆ ಲೆಕ್ಕದಲ್ಲಿ ಈ ಥರ ರೂರಲ್ ಕಾನ್ಸ್ಟಿಟ್ಯೂನ್ಸಿಗಳು ಇಸ್ ಮೋರ್ ಚಾಲೆಂಜಿಂಗ್ ಅಲ್ವಾ? ಬಿಕಾಸ್ ಅರ್ಬನ್ ಇಸ್ ಆಲ್ ಸೇಮ್ ಬೈ ಅಂಡ್ ಲಾರ್ಜ್. ಅಲ್ಲ, ಸ್ಲಮ್ಸು ಮತ್ತೆ ಶ್ರೀಮಂತರು ಇರ್ಬೋದು. ಅಲ್ಲ, ಬಟ್ ಇಲ್ಲಿ ಏನಂತಂದ್ರೆ ನೇಚರ್ ಇದೆ. ಆ ಲೆಕ್ಕದಲ್ಲಿ ಎಲ್ಲೂ ಬೇರೆ ಕಡೆಯಲ್ಲಿ ಅರ್ಬನ್ ಪಾಲಿಟಿಕ್ಸ್ ಅದು ಸಿಕ್ಕಲ್ವಲ್ಲ. ಆಮೇಲೆ ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿ ವೈಸ್ ದ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ನಮ್ದು ಇಟ್ಸ್ ಆಲ್ಮೋಸ್ಟ್ 8th or 9th ಇನ್ ದ ಸೈಜ್. ಮಡಿಕೇರಿ ಸೈಜ್, ವಿರಾಜಪೇಟೆ ನಮ್ದಕ್ಕಿಂತ ಸ್ವಲ್ಪ ದೊಡ್ಡದು. ಬಟ್ ಏನಾಗುತ್ತೆ ಅಂದ್ರೆ ಪಾಪ್ಯುಲೇಷನ್ ಆ ಮಟ್ಟಕ್ಕೆ ಒಂದೊಂದು ಪಂಚಾಯತಿಲಿ ಇಲ್ಲ. ಈಗ ನಮಗೆ 48 ಪಂಚಾಯತಿ, 47-48 ಪಂಚಾಯತಿ, 3 ಟೌನ್ಸ್ ಅರ್ಬನ್ ಬಾಡೀಸ್. ಅದಕ್ಕೆ ಅಷ್ಟು ದೊಡ್ಡದು ವಾಸ್ಟ್ ಅಲ್ಲಿ ಪಾಪ್ಯುಲೇಷನ್ ಅಷ್ಟೇ ಇದೆ. ಬಟ್ ಹೇಳಿದಂಗೆ ಈ ಗಾಳಿಬೀಟ್ ಪಂಚಾಯತಿಲಿ ಪಾಪ್ಯುಲೇಷನ್ ಆಫ್ ಅಪ್ರಾಕ್ಸಿಮೇಟ್ಲಿ 2000, 140 kilometers ಹ್ಯೂಜ್ ಪಂಚಾಯತ್. ಈ ಐ ಥಿಂಕ್ ಈ ಮೊಣ್ಣಂಗೇರಿ ಕೂಡ ಅಲ್ಲಿಗೆ ಬರೋದು. ಅದಕ್ಕೆ ಹೋಗ್ಬೇಕಂದ್ರೆ ಎಲ್ಲಿಂದ ಹೋಗ್ಬೇಕು? ಮಡಿಕೇರಿ ರೋಡಿಂದ ಹಿಡಿದು ಅಂದ್ರೆ ಸಂಪಾಜೆ ರೋಡಿಂದ ಹಿಡಿದು ಈ ಕಡೆಗೆ ಕಾಲ್ ಪ್ಲಸ್ ಪುತ್ತೂರು ಗಂಟ ಕಡಮಕಲ್ಲು. ನಿಮ್ಗೆ ಅನ್ಸಲ್ವಾ ಅದನ್ನ ಮೊಣ್ಣಂಗೇರಿ ಇಟ್ಟು ಸಂಪಾಜೆಗೆ ಸೇರಿಸ್ಬಿಡ್ಬೋದು ಹೇಳಿ? ಬಟ್ ಈಗ ಅಥವಾ ಮುಂಚೆ ಏನ್ ಮಾಡೋರೆ ನಾವು ತಗೊಂಡಿದೀವಿ. ಅತಿ ಬದಲಾವಣೆ ತರೋದು ಒಂದು ರೀತಿಲಿ ಕಾನೂನು ಚೌಕಟ್ಟಲ್ಲೇ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ, ಆಫ್ ದ ರೆಕಾರ್ಡ್ ಅನ್ಸ್ಬೋದು. ಒಂದು ಬೂತ್ ಇದೆ, ದಟ್ ಕಮ್ಸ್ ಅಂಡರ್ ಭಾಗಮಂಡಲ ಪಂಚಾಯತ್. ಅದಕ್ಕೆ ಹೋಗೋದು ಚೆಂಬು ಮೇಲಿಂದ ಹೋಗೋದು. ಭಾಗಮಂಡಲ ಪಂಚಾಯತ್ದು ತಾವೂರು ವಿಲೇಜ್ದು ಓಟ್ ಬೂತ್ ಅದು. ರೋಡ್ ಇರೋದು ಸಂಪಾಜೆಯಿಂದ. ಸೊ ದಿಸ್ ಆರ್ ದ ಥಿಂಗ್ಸ್. ನೀವು ಹೇಳ್ತೀರಲ್ಲ, ಈ ಕಡಮಕಲ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾವು ಹಿಂಗೆ ಹೋಗೋಕ್ಕಾಗಲ್ಲ. ನಾವು ಸುಬ್ರಹ್ಮಣ್ಯ ರೋಡಿಂದ ಹೋಗಿ ಅಲ್ಲಿ ಹೋಗಿ ಪಾಪ 70-80 ಜನನೇ ಪಾಪ. ಬಟ್ ಅವ್ರಿಗೆ ನೀವೇ MLA ಅಲ್ಲ, ಇಟ್ ಇಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಮಾತ್ರ ನಾವು ಹೋಗ್ಲೇಬೇಕು, ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾವ ದೂರ ಕಡಿಮೆ ವೋಟ್ ಸಂಖ್ಯೆ ಅಂತ ಅಂದ್ಬಿಟ್ರೆ ಅದನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ವೇರೆವರ್ ವಾಟ್ ಎವರ್ ಪೊಲಿಟಿಕಲ್ ಡಿಫಿಕಲ್ಟೀಸ್ ಆರ್. You and Mr. Ponnanna promised hope. You came across somebody young, educated, and elections run more on personal branding than on party lines. Obviously party ಕಾರ್ಯಕರ್ತರು ಖುಷಿ ಆಯಿತು, ಅವ್ರು ರಿಜ್ಯೂನೇಟ್ ಆದರೂ ಎಲ್ಲ. ನನಗೊಂದು ಫೀಲಿಂಗ್ ಅನಿಸ್ತು, ಇನ್ ಕೇಸ್ ನೀವು MLC ಎಲೆಕ್ಷನ್ ನಿಂತಿದ್ರಿ, ಬೇರೆ ಯಾರು ಇಂಟೆಲಿಜೆಂಟ್ ಪೊಲಿಟಿಷಿಯನ್ ಇದ್ಬಿಟ್ಟಿದ್ರೆ ನಿಮ್ಮನ್ನು MLC ಗೆಲ್ಸ್ಬಿಟ್ಟಿರೋರು. ಯಾಕಂದ್ರೆ ಮತ್ತೆ ಅವ್ರು ಕ್ಯಾಂಡಿಡೇಟ್ ಇಲ್ಲ ಅಂತ ಗೊತ್ತಾಗಿರೋದು. ಯು ಥಾಟ್ ಸಮ್ವೇರ್ ಇಫ್ ಯು ಒನ್ ದ MLC ಯು ವುಡ್ ಹ್ಯಾವ್ ಬಿನ್ ಅಟ್ಲೀಸ್ಟ್ BJP ಒಂದು ಹೆಡ್ಡೇಕ್ ಕಮ್ಮಿ ಆಗ್ತಿತ್ತು. ಇಲ್ಲ, ಈಗ ನೋಡಿ, ನಾನು ಅವತ್ತು ಅನ್ಸ್ತಾ ಡೀಪ್ ಡೌನ್ ಇಲ್ಲ. ನನಗೆ ಒಂದು ನಿಮಿಷ MLCಗೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆ ತುಂಬ ಕಷ್ಟ ಇತ್ತು. ಯಾಕಂದರೆ ಲೋಕಲ್ ಪೊಲಿಟಿಕಲ್ ಡೈನಾಮಿಕ್ಸ್ದು ಕಷ್ಟ ಇತ್ತು ಅಂತ ನಾನು ಸೋಲಕ್ಕೆ ರೆಡಿ ಇದ್ರಿ, ಗೊತ್ತಿತ್ತು. ಸೋಲಕ್ಕೆ ರೆಡಿ ಇರಲಿಲ್ಲ, ಗೆಲ್ಲಬೇಕು ಅಂತ ಹಠ ಇತ್ತು. ಬಟ್ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ಚೂರು ಇದರಲ್ಲಿ ಸೋತರು ಪರವಾಗಿಲ್ಲ ಅಂತ. ಕೆಲವೊಮ್ಮೆ ಗೊತ್ತುಂಟು, ಇವರೇ ಕ್ರಿಯೇಟ್ ಪ್ಲೇಯರ್ ಗೊತ್ತುಂಟು, ಈ ಸ್ಕೋರ್ ಈಸ್ ನಾಟ್ ಚೇಸೇಬಲ್ ಅಂತ. ಅಲ್ಲ, ಅಂತ ನೋಡಿದ್ರೆ ತುಂಬ ವ್ಯತ್ಯಾಸಗಳಿದ್ದು. ಬಟ್ ನಾವು ಹತ್ರಕ್ಕೆ ಬಂದು, ಬಟ್ ಆ ಆಪರ್ಚುನಿಟಿ ನಮ್ಮ ಪಾರ್ಟಿಯವ್ರಿಗೆ, ಸ್ಥಳೀಯ ಕಾರ್ಯಕರ್ತರಿಗೆ, ನಮ್ಮ ಜಿಲ್ಲಾ ನಾಯಕರಿಗೆ ಕೊಟ್ಟಿರೋದಕ್ಕೂ ನನಗೆ ಅಭಿನಂದನೆಗಳು. ಯಾಕೆಂತಂದ್ರೆ ಜಿಲ್ಲೆಗಿರಿ ಪರಿಚಯ ಆದ್ರಿ ನೀವು, ಜಿಲ್ಲೆ ಪರಿಚಯ. ಬಟ್ ನೆಕ್ಸ್ಟ್ MLA ಸಿಗ್ತದೋ ಇಲ್ವೋ ಅಂತ ನನಗೂ ಗೊತ್ತಿರಲಿಲ್ಲ. ಅಲ್ಲ, ಐ ಥಿಂಕ್ ದಿಸ್ ಮೇಡ್ ಕನ್ಫರ್ಮ್, ದಿಸ್ ಮೇಡ್ ಶ್ಯೂರ್ ದಟ್. ಅಲ್ಲ, ನನಗೇನು ಅಂತಂದ್ರೆ ನಮಗೆ ನಾವು MLC ಚುನಾವಣೆ ಆದಮೇಲೆ ಸೋತ್ರು ನಾವು ಇಲ್ಲಿ ಬಿಟ್ಟು ಹೋಗಲಿಲ್ಲ. ನಮ್ಮ ಕಾರ್ಯಕರ್ತರಿದೆ, ಇಷ್ಟ ಇದೆಯೋ ಇಲ್ವೋ ನಾನು ನಿಮ್ಮ ಜೊತೆ ಇದ್ದೀನಿ. ಈಗ ನಾವು ಸೇರಿಕೊಂಡು ಪಾರ್ಟಿ ಕಟ್ಟಕ್ಕೆ, ಪಾರ್ಟಿನ ಬಲಪಡಿಸೋಕ್ಕೆ ಬರೋಂಥ ಚುನಾವಣೆಗಳು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಅಂದೆ. ಅದಾದಮೇಲೆ ಸ್ಥಳೀಯರು ಪ್ಲಸ್ ಜನರು ಪ್ಲಸ್ ನಮ್ಮ ಹಿರಿಯ ನಾಯಕರುಗಳು ಅವಕಾಶ ಕೊಟ್ಟರು. ಆಮೇಲೆ ಒಂದು ರೀತಿಲಿ ಪಾಸಿಟಿವ್ ಆಗಿ ಒಂದು ಟ್ರೆಂಡು ಕ್ರಿಯೇಟ್ ಆಯಿತು ಜಿಲ್ಲೆಗೆ. ಬಟ್ ನೀವು ಹೇಳಿದಂಗೆ MLC ಗೇವ್ ಅಸ್ ಅ ಗುಡ್ ಪ್ಲಾಟ್ಫಾರ್ಮ್. ಅದಂತೂ ಅಂದರೆ ಗ್ರೇಟ್ ಪ್ಲಾಟ್ಫಾರ್ಮ್. ಬಿಕಾಸ್ ಈ ರಾಜಕೀಯವಾಗಿ ಚುನಾವಣೆ ಇರೋದಕ್ಕೂ ಕೂಡ ಪಾರ್ಟಿದು ಫೇಸ್ ಆಗೋ ಡಿಫ್ರೆನ್ಸ್ ಇದೆ. ಇಟ್ ಮೇಡ್ ಯು ಪಾರ್ಟಿ ಫೇಸ್ ಆಫ್ ಕಾಂಗ್ರೆಸ್ ಅಲ್ವಾ? ಕರೆಕ್ಟ್. ಫೇಸ್ ಅಂತಲ್ಲ, ಇಬ್ರು ನೀವು ಪುನಃ ಇದ್ರಿ, ಸೇರ್ಕೊಂಡು ನಾವು ಒಂದು ರೀತಿಲಿ ನಾವು ಜೊತೆಲಿ ಕೆಲಸ ಮಾಡಿಕೊಂಡು ಒಂದು ರೀತಿಲಿ ಈ ಲೇಟೆಸ್ಟ್ ಟ್ರೆಂಡ್ಸ್ ಲೈಕ್ ಜೋಡೆತ್ತು ಟ್ರೆಂಡ್. ಬಟ್ ಅಲ್ಲ, ಇಲ್ಲಿ ಮಡಿಕೇರಿಯಲ್ಲಿ ಒಂದು ವಿಷಯ ನೋಡಿದ್ದೀನಿ, ಕೊಡಗಲ್ಲಿ ಒಂದು ಲೋಕಲ್ ಆಗಿ ಒಂದು ಬದಲಾವಣೆ ತರಬೇಕು ಅಂತ ಏನು ಬಂದಿತ್ತು, ವಿ ವರ್ ಕರೆಕ್ಟ್ ಅಟ್ ದಟ್ ಟೈಮ್. ಆ ಟೈಮಿಗೆ ಬಂದಿತ್ತು. ಸರ್, ಐ ಆಲ್ವೇಸ್ ಫೀಲ್, ಬಿಕಾಸ್ ನಾನು ಜಿಲ್ಲೆ ಪೊಲಿಟಿಕ್ಸ್ ಲಾಸ್ಟ್ 15 years ನೋಡಿದ್ದೀನಿ, ಇಟ್ಸ್ ಆಲ್ವೇಸ್ ಇಟ್ಸ್ ಕಾಂಪ್ಲಿಮೆಂಟ್ರಿ. ಗೆದ್ರೆ ಇಬ್ರು ಗೆಲ್ತಾರೆ, ಸೋತ್ರೆ ಇಬ್ರು ಸೋಲ್ತಾರೆ. ಬಿಕಾಸ್ ಆಲ್ಮೋಸ್ಟ್ ಲೈಕ್, ಯಾಕಂದ್ರೆ ಎರಡು ಕ್ಷೇತ್ರಗಳು ಇಂಟರ್ವೈಂಡು. ಇಲ್ಲಿದ್ದು ರಿಲೇಟಿವ್ಸ್ ಅಲ್ಲಿದ್ದಾರೆ, ಅಲ್ಲಿದ್ದು ಬಿಸ್ನೆಸ್ ಇಲ್ಲಿದೆ, ಬಾರ್ಡರಿಂಗ್ ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಇರ್ತದೆ.
ಹುಡುಗರು ಈ ಕಡೆ ಆ ಕಡೆ ಹೋಗೋದು, ಬಿಸ್ನೆಸ್ ಮಾಡೋದು ತುಂಬಾ ಜನ ಇದೆ. ಒಂದ್ ಕಡೆ ವೇವ್ ಡೆವಲಪ್ ಆದ್ರೆ ಮತ್ತೊಂದ್ ಕಡೆ ವೇವ್ ಚೇಂಜ್ ಆಗುತ್ತೆ. ಅದು ಇದ್ದೇ ಇರ್ತದೆ. ಸೊ ಅದು ಪ್ಲಸ್ ಆಯ್ತು, ಎಲ್ಲರಿಗೂ ಎರಡು ಕಡೆಗೆ ಅನುಕೂಲ ಆಯ್ತು, ಅದಂತೂ ಸತ್ಯ. ಒಂದು ಸರ್ ದೇರ್ ಆರ್ ಸೋ ಮೆನಿ ಸೀನಿಯರ್ ಕಾಂಗ್ರೆಸ್ ಪೀಪಲ್. ಕ್ಯಾಡರ್ ಅವರ್ಸ್ ಈ ಥರ ಆಗಿತ್ತು ಅವ್ರಿಗೆ, ಏನು ಅವ್ರ ಶಾಸಕರನ್ನ ನೋಡೋ ತುಂಬ ಟೈಮ್ ಆಗಿತ್ತು ಹಂಗಲ್ಲ. ಬಟ್ ನೀವು ಹೇಳ್ತೀರಲ್ಲ, ಇಲ್ಲಿ ರಾಜಕೀಯದಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಅದೆಲ್ಲಾನು ಬಿಜೆಪಿಲಿ ಅವಧಿಲಿನೂ ಇನ್ನೂ ನಮ್ಮ ಪಾರ್ಟಿಲಿ ಇದ್ರೆ ಯಾವ ರೀತಿಲಿ ಎಷ್ಟು ಶಕ್ತಿ ನಮ್ಗೆ ಕೊಟ್ಟಿರ್ಬೇಕು. 20 ವರ್ಷ ಬಿಜೆಪಿನ ಸಹಿಸ್ಕೊಂಡ್ಬಿಟ್ಟು ಯಾರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಶಕ್ತಿ ನಮಗೆ ಕೊಟ್ಟರು ಅಂತ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಸೊ ನೀವು ಹೇಳಿದ್ರೆ ಹೋಲ್ ಫ್ರಸ್ಟ್ರೇಷನ್, ಆಂಗರ್, ಎವ್ರಿಥಿಂಗ್ ದೇ ಪುಟ್ ಇನ್ ದ ಎಲೆಕ್ಷನ್. ಎಲ್ಲರೂ ನಮಗೇನು ಗೊತ್ತಾ, ನಮ್ಮ ಕಾರ್ಯಕರ್ತರು ಆ ಟೈಮಲ್ಲಿ ನಾವು ಗೆಲ್ಲೇಬೇಕು ಅಂತ ಅದೊಂದು ಮೋಡ್. ನಾನು 2018 ಬಿಜೆಪಿ ಕಾರ್ಯಕರ್ತರ ಡಿಟರ್ಮಿನೇಷನ್ ನೋಡಿದ್ದೀನಿ. ಎಟ್ ಎನಿ ಕಾಸ್ಟ್ ಗೆಲ್ಸ್ತೀವಿ ಈ ಸತಿಯಲ್ಲಿ. ಬಿಕಾಸ್ ಆಗ ರಾಜ್ಯ ಕಾಂಗ್ರೆಸ್ ಗೌರ್ಮೆಂಟ್ ಬದಲಾವಣೆ ಮಾಡಿ ಅವ್ರಿಗೆ ಬಿಜೆಪಿ ತರಬೇಕು ಅಂತ ಫೀಲಿಂಗ್ ಇತ್ತು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಸಿ ದಟ್ ಕಾಂಗ್ರೆಸ್, ಬಿಕಾಸ್ ಲಾಟ್ ಆಫ್ ಯುವರ್ ಕಾರ್ಯಕರ್ತರ್ಸ್ ವೇರ್ ಸ್ವಲ್ಪ ಓಲ್ಡ್ ಟೈಮರ್ಸ್ ಇದ್ರು ತುಂಬ ಜನ. ನಾವು ನಮ್ಮಲ್ಲಿ ಬಾಗಮಳ್ಳ ಕಡೆ ತಮಾಷೆ ಮಾಡ್ತೀವಿ, ನನ್ನ ರಿಲೇಟಿವ್ಸ್ ಹೇಳ್ತಾರೋ ವೈಟ್ ಪ್ಯಾಂಟು, ಹಳೆ ಸ್ಟೈಲು, ಅಂದರೆ ಗುಂಡ್ರಾವ್ ಜೊತೆ ಓಡಾಡಿದವರು. ಯು ಆರ್ ಏಬಲ್ ಟು ಗೆಟ್ ಯಂಗ್ ಪೀಪಲ್ ವಿತ್ ಯು. ಇಲ್ಲ, ಈಗ ಮೈಂಡ್ ಸೆಟ್ನ ಮ್ಯಾಚ್ ಮಾಡೋಕ್ಕೆ ನೀವು ಹೇಳ್ದಂಗೆ ಯುವಕರು ಬಂದೇ ಬರ್ತಾರೆ, ಇಲ್ಲ ಅಂತಲ್ಲ. ದಟ್ ಡಸಂಟ್ ಮೀನ್ ನಾವು ಹಿರಿಯವ್ರನ್ನ ನೆಗ್ಲೆಕ್ಟ್ ಮಾಡೋದು ಅಂತಲ್ಲ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್. ಹಿರಿಯವರು ಪ್ಲಸ್ ಯುವಕರು ಸೇರಿಕೊಂಡು ಈ ಸಲ ಅನುಕೂಲ ಆಯಿತು. ಬಟ್ ನೀವು ಹೇಳ್ದಂಗೆ ಅಷ್ಟೆಲ್ಲಾನು ವಹಿಸ್ಕೊಂಡು ಬಿಜೆಪಿ ಅವರು ಆಡಳಿತ ವಹಿಸ್ಕೊಂಡು 20-25 ವರ್ಷದಲ್ಲಿ ನಾವು ಇನ್ನೂ ನಮ್ಮ ಪಾರ್ಟಿಲಿ ಅಷ್ಟು ಶಕ್ತಿ ಹಳೆ ತಲೆಗಳೆಲ್ಲ ಗ್ರಾಮದಲ್ಲಿ ಒಂದು ಅಷ್ಟು ಜನ ಇದ್ರು ಅಂತ ಹೇಳಿದ್ರೆ ideological, you feel ideology, it is maybe local also, maybe or some kind of loyalty, commitment to the party and to the seniors. ಅವಾಗ ಆಮೇಲೆ ಒಂದ್ಸಲಿ ಕಾಂಗ್ರೆಸ್ ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟಿ ಮನಸ್ಸಿಗೆ ಬಂದ್ಬಿಟ್ಟಿದ್ರೆ ಅದು ಬದಲಾವಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ you adjust to the ಕಲ್ಚರ್ ಆಗಿ ಪ್ಲಸ್ ಆಮೇಲೆ ಲೋಕಲ್ ಅಲ್ಲಿ ಹೆಂಗ್ ಬದಲಾವಣೆ ತರೋದು, ಯಾವ ರೀತಿಲಿ ಬದಲಾವಣೆ ತರ್ತಾರೋ. ಬಟ್ ನೀವು ಹೇಳ್ದಂಗೆ ಅವ್ರು ನಮ್ಮ ಜೊತೆ ನಿಂತಿದ್ರಲ್ಲ, ಇಷ್ಟೊತ್ತಿಗೆ ಅರ್ಧ ಜನ ರಿಟೈರ್ ಆಗಿರ್ಬೋದಾಗಿತ್ತು. ಎಲ್ಲರೂ ಆಕ್ಟಿವ್ ಆದ್ರು. ಸೊ ನಮಗೆ ಅದು ಗ್ರೇಟ್ ಬ್ಲೆಸ್ಸಿಂಗ್ಸ್. ಅವ್ರು ಆಶೀರ್ವಾದ ಮಾಡಿದ್ರಲ್ಲ ನಮಗೆ, ಅದೇ. ಆಮೇಲೆ ನಮ್ಗಿಂತ ಮಂತಾರ್ ಬನ್ನಿ ಬೇಗ, ಗೆಟ್ ಅಪ್, ಲೆಟ್ಸ್ ಗೋ, ಹೋಗೋಣ ಬನ್ನಿ ಅಂತ. ಯಾರು ಐ ಕ್ಯಾನ್ ಇಮ್ಯಾಜಿನ್ somebody like TP Ramesh, who are those people, old timers, mentored you. ಸುರೇಶ್ ಅಣ್ಣ, ನಮ್ಮ ಟೌನಲ್ಲಿ ಸುರೇಶ್ ಅಣ್ಣ, ಇಲ್ಲಿ ಹಲವಾರು ಸೀನಿಯರ್ಸ್ಗಳು ಬನ್ನಿ. ಆಮೇಲೆ ಪಾಪ ನಮ್ಮಲ್ಲಿ 4-5 ಮೇಜರ್ ಲೀಡರ್ಸ್ ಇದ್ರು. ಯಾರು, ಲೋಕೇಶ್ ಅವರು ಇರ್ಬೋದು, ನಮ್ಮ KM ಲೋಕೇಶ್ ಸರ್ ಇರ್ಬೋದು, ಇಲ್ಲಿ ಚಂದ್ರಕಲಾ ಮೇಡಮ್ ಇರ್ಬೋದು, KK ಮಂಜುನಾಥ್ ಇರ್ಬೋದು, ಹಲವಾರು ಲೀಡರ್ಸ್ ಎಲ್ಲ. ಐ ಮೀನ್ ಕೆಲವರು ನಿಂತು ಸೋತಿರೋರು, ಅವ್ರಿಗೊಂದು ನೋವಿದೆ, ಅವರೆಲ್ಲ ನೋವಿರೋದು. ಈ ಸಲ ನಾವೆಲ್ಲರೂ ಸೇರ್ಕೊಂಡು ನಾವು ಈ ಸಲ ಪಾರ್ಟಿ ಉಳಿಸ್ಕೊಳ್ಳೋಕ್ಕೆ, ನಮ್ಮ ಕಾಂಗ್ರೆಸ್ ಪಾರ್ಟಿ ಉಳಿಸ್ಕೊಳ್ಳೋಕ್ಕೆ ನಾವು ಮಾಡಬೇಕು ಅಂತ ಎಲ್ಲರೂ ಕೈ ಜೋಡಿಸಿದ್ರು ಈ ಸಲ. ದಟ್ ಈಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸ್ ನನಗೆ. ಒನ್ ಮೋರ್ ಥಿಂಗ್ ಸರ್, ಸಿ ಎಟ್ ಮೇಜರ್ ಕ್ವಶನ್ ಸ್ಟುಡಿಯೋಸ್ ವಿ ಹ್ಯಾವ್ ಟು ಬಿ ಲಿಟಲ್ ಮೋರ್ ಕ್ಯಾಂಡಿಡ್. ಬಿಕಾಸ್ ಏನಂದರೆ ಒಳಗಡೆ ಇರುತ್ತಲ್ಲ, ಮಂತ್ರಿ ಇಸ್ ವೆರಿ ಯಂಗ್, ವೆರಿ ಚಾರ್ಮಿಂಗ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಇವ್ರು ಬಂದು ಕೂತ್ಕೊಂಡ್ಬಿಟ್ರೆ ನಮ್ಮದು ಥ್ಯಾಂಕ್ ಯು ವೆರಿ ಮಚ್, ನಾವು ಹೋಯ್ತು ನಮ್ಮದು. ದೇರ್ ಲಾಟ್ ಇಸ್ ನ್ಯಾಚುರಲ್ ಫಾರ್ ಕಾಂಗ್ರೆಸ್. ಇನ್ಸೆಕ್ಯೂರಿಟೀಸ್ ಇದ್ದೇ ಇರ್ತದೆ. ಅಂದರೆ ಈಗ ಐ ಆಮ್ ಎ ಸೀನಿಯರ್ ಕಾಂಗ್ರೆಸ್ ಲೀಡರ್, ನಾನು ಆಸೆಯಲ್ಲಿ ಇರ್ತೀನಿ. ಓಕೆ, ಎನಿವೇಸ್ ಇದು ಇವ್ರನ್ನ ಸಹಿಸ್ಕೊಂಡು ಇಷ್ಟು ಟೈಮ್ ಆಗಿದ್ದಾರೆ, ನೆಕ್ಸ್ಟ್ ಚೇಂಜ್ ಮಾಡಿದ್ರೆ ನಾನು MLA ಆಗ್ತೀನಿ, ಪಾರ್ಟಿಗೆ 30 ವರ್ಷ ದುಡ್ದಿದ್ದೀನಿ. ಅದು ಒಳ ಏಟುಗಳು ರಾಜಕೀಯದಲ್ಲಿ ಇರುತ್ತಲ್ವಾ, ಅದಿದ್ದೇ ಇರ್ತದೆ. ಒಂದು ಮನೇಲಿ ಒಂದು ಆಸ್ತಿ ಪಾಲಾಗ ಕೂಡ ಇದ್ದೇ ಇರ್ತದೆ. ಬಟ್ ನನ್ಗೆ ಗೊತ್ತಿರಂಗೆ ಆಸ್ ಆಫ್ ನಾವು ಇವತ್ತಿನ ತಕ್ಕಂಗೆ ಎಲ್ಲರೂ ನಾವು ಜೊತೆಲೇ ಇದೀವಿ, ಎಲ್ಲರೂ. ಬಟ್ ನೀವು ಹೇಳ್ದಂಗೆ ಕೆಲವು ನಾಮಿನೇಷನ್ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ನನಗೆ ಸಿಕ್ಕಿಲ್ಲ, ಕೇಳೋದೇನು ತಪ್ಪಿಲ್ಲ. ಅಲ್ಲ, ನ್ಯಾಚುರಲ್. ಮೇಡಮ್ ಕಾಸೆ ಇತ್ತು ಎಲ್ಲರಿಗೂ. ನಾನು ಅಂತಲ್ಲ, ನಾನು ಇವತ್ತು ಬಂದು ಒಂದು ಅವಕಾಶ ಕೊಡ್ಸೋರೆ. ಬಟ್ ಅವ್ರು 20-30 ವರ್ಷದಲ್ಲಿ ರಾಜಕೀಯ ಮಾಡಿ ಅವ್ರ ಪೊಸಿಷನ್ ಅಲ್ಲಿ ಇದ್ರೆ ನಾನು ಅವ್ರ ತರನೇ ಯೋಚನೆ ಮಾಡ್ತಿದ್ದೆ, ಅದೇ ತಪ್ಪೇನಿಲ್ಲ. ಬಟ್ ಈಗ ನಮ್ಗೆ ಗೊತ್ತಿರಂಗೆ ಸೀನಿಯರ್ಸು, ಯಾರು ನಮ್ಮ ಹೈಕಮಾಂಡ್ ಏನಂತೀವಿ, ಅವ್ರನ್ನ ಅಕೊಮಡೇಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಯಾರೆಲ್ಲ ಹಿರಿಯರಿದ್ದಾರೆ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಅವಕಾಶ ಕೊಡಿ. ಬೇರೆ ಅಧಿಕಾರ ಇದೆ, ನಿಗಮ, ಅದು ಚಿಕ್ಕ ಒಂದು ಅವಕಾಶ ಕೊಡ್ಲೇಬೇಕು ಅವ್ರಿಗೆ. ನಾನು ಹೋಗ್ತೇನೆ. ಆದರೆ ಕೆಲವು ಟೈಮಲ್ಲಿ ಅದು ತಡವಾಗಿದ್ದಕ್ಕೆ ನಮಗೂ ಬೇಜಾರ, ಕೊಡ್ಲೇಬೇಕು. ಈಗ ಚಂದ್ರಮೌಳಿ ಸರ್ ಪಾಪ MLC 16ನೇ ಸೋತ್ರು. ಆಮೇಲೆ ನಮಗೆ ಕೈ ಹಿಡ್ಕೊಂಡು ಕೆಲಸ ಮಾಡಿದ್ರು. ನಮಗೆ ಚಂದ್ರಕಲಾ ಮೇಡಮ್ ಇರ್ಬೋದು, ಎಲ್ಲ TP ರಮೇಶ್ ಸರ್ ಇರ್ಬೋದು, ಎಲ್ಲ ಹಿರಿಯವರು ನಮ್ಗೆ ಕೈ ಜೋಡಿಸಿದ್ರು. ಅವ್ರಿಗೆ ಒಂದು ರೀತಿ. ಬಟ್ ರಾಜಕೀಯ ಸತ್ಯ ಅಂದ್ರೆ ಎಲ್ಲರೂ ಕೂರ್ಸಕ್ಕೆ ಚೇರ್ಗಳಿಲ್ಲ, ಎಲ್ರಿಗೆಲ್ಲ ಕೊಡಕ್ಕಾಗಲ್ಲ. ಬಟ್ ಇಟ್ಸ್ ಡಿಫಿಕಲ್ಟ್ ಟು ಅಕಾಮಡೇಟ್ ಎವ್ರಿಬಡಿ ಪೊಲಿಟಿಕಲಿ. ಬಟ್ ಅಟ್ ಲೀಸ್ಟ್ ನೀವು ಹೇಳಿದಂಗೆ ನಾವು ಅವಕಾಶ ಕೊಡಬೇಕು ಅಂತ ನಾವು ಬಯಸ್ಬೇಕು, ನಾವು ಕೇಳಬೇಕು. ನಾವೇನೇ ಕೊಡಬೇಡಿ ಅಂತ ಕೆಲವು ಜನ ಕಾಂಪಿಟೇಷನ್ ಬರ್ತದೆ, ಆ ಥರದ ರಾಜಕೀಯ ನನ್ನ ಹತ್ರ ಇಲ್ಲ. ಎಲ್ಲರಿಗೂ ಅವಕಾಶ ಕೊಡೋಂಥ ಸಂದರ್ಭದಲ್ಲಿ ಹಿರಿಯವ್ರಿಗೆ ಒಂದು ಅವಕಾಶ ಕೊಡಿ ಸ್ಟೇಟ್ ಲೆವೆಲಲ್ಲಿ ಅಂತ ನಾವು ಕೇಳ್ತೇವೆ. ಓಕೆ ಸರ್, ಇದು ಏನು ಈ ರಾಜಕೀಯದಲ್ಲಿ ಇವರ ಲೆಗ್ ಸ್ಪಿನ್ನರ್ ಒನ್ಸ್ ಕ್ರಿಕೆಟಲ್ಲಿ ಲೆಗ್ ಸ್ಪಿನ್ನರ್ ನಮ್ಗೆ ಗೊತ್ತಿದೆ, ನಾವು ಫಾಲೋ ಮಾಡಿದ್ದೀವಿ. ಲೆಗ್ ಸ್ಪಿನ್ನರ್ ಅಂದ್ರೆ ಏನಂತ ಹೇಳಿದ್ರೆ,
ನಮ್ಮ ಟ್ರೆಂಡ್ ಇದೆ, ಬಿಕಾಸ್ ಸಿನ್ಸ್ ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಲೆಗ್ ಸ್ಪಿನ್ನರ್ಗಳು ಭಾಳ ಸುಳ್ಳು ಹೇಳ್ತಾರಂತೆ. ಹೌದಾ? ಕೇಳಿ, ಯಾಕಂದರೆ ದಟ್ ಈಸ್ ದ ಕ್ರಾಫ್ಟು. ಯು ಶೋ ಲೆಗ್ ಸ್ಪಿನ್ ಆ್ಯಂಡ್ ಬಾಲ್ ಗೂಗ್ಲಿ. And you can bowl a googly. But you can change. You always set up somebody for something else. ಸೊ ಸರ್, ರಾಜಕೀಯದಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇದೆಯಾ? ಎಷ್ಟು ಸುಳ್ಳು ಹೇಳ್ಬೇಕಾಗಿ ಬರುತ್ತೆ? ಈಗ ಸುಳ್ಳು ಹೇಳೋದು ಅಂತಂದರೆ ಟೈಮಿಂಗ್ಸಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತದೆ. ಬರ್ತಾ ಇದ್ದೀನಿ ಅಂತ ಹೇಳ್ಬೇಕು, ಬಟ್ 8 ಗಂಟೆಗೆ ಹೋಗ್ತೀವಿ ಅಂತ 8:30 9 ಗಂಟೆ ಕೆಲವು ಟೈಮಲ್ಲಿ ಆಗುತ್ತೆ. ಅದು ಉದ್ದೇಶಪೂರ್ವಕವಾಗಲ್ಲ ಅಲ್ಲ, ಬಟ್ ಅದು ಜೆನ್ಯೂನ್ ಪ್ರಾಬ್ಲಮ್ ಅಲ್ಲಿ. ಟು ಫ್ಯಾಮಿಲಿ ಆಲ್ಸೋ ಯು ಟು ಲೈ, ನಾಟ್ ಲೈ, ಬಟ್ ನಾನು ಇವತ್ತು ಬರ್ತೀನಿ ಅಂತ ಹೇಳಿರ್ತೀನಿ ನಿಮ್ಮ ಮನೇಲಿ ಬೆಂಗಳೂರಲ್ಲಿ. ನಾನು ಆಮೇಲೆ ಇವತ್ತು ಬರೋಕ್ಕಾಗಲ್ಲ ಅಂತ ನಾನು ಫೋನ್ ಮಾಡಿ ಹೇಳ್ಬಿಡೋದು. ಅವ್ರೇನೋ ಪ್ಲಾನ್ ಮಾಡುತ್ತೆ ಕೆಲವು ಟೈಮಲ್ಲಿ, ನಂಬುವಂತ ಒಂದು ಕಾರಣ ಕೊಡೋದು. ಅದೇ ಆಮೇಲೆ ಪಾಪ ದೇ ಆರ್ ವೆರಿ ಅಕಾಮಿಡೇಟಿಂಗ್, ಅಡ್ಜಸ್ಟಿಂಗ್ ಎಲ್ಲನೂ. ಯಾಕಂತಂದ್ರೆ ಅವ್ರ ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಈ ಮಟ್ಟಕ್ಕೆ ಬರೋಕೆ ಆಗ್ತಿರ್ಲಿಲ್ಲ. ಮಾತ್ರ ನೀವು ಹೇಳ್ದಂಗೆ ಸುಳ್ಳು ಹೇಳ್ಬಾರ್ದು ರಾಜಕೀಯದಲ್ಲಿ. ಈಗ ಯಾರು ಒಬ್ರು ಕೆಲಸಕ್ಕೆ ಕೇಳಕ್ಕೆ ಬರ್ತಾರೆ, ಒಬ್ಬ ನಾನು ಹೇಳ್ಬಾರ್ದು, ಒಬ್ಬ ಇಲ್ಲಿದೆಲ್ಲ ಕೇಳಕ್ಕೆ ಬಂದವನೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಕೊಡಿಸಿ ಅಂತ. ನಾನೇ ಆ ಕಾಲೇಜಲ್ಲಿ ಸೀಟ್ ತೊಗೊಳಕ್ಕೆ ಯಾವ ರೀತಿಲಿ ಮಾಡಿದ್ರು ಇನ್ಫ್ಲೂಯೆನ್ಸ್ ಎಲ್ಲ ಆಗ್ತಿರ್ಲಿಲ್ಲ. ಕೆಲವು ಜನದ್ದು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆಯೋ ಇಲ್ಲಾಂದ್ರೆ ಟೆಸ್ಟ್ ಮಾಡ್ತಾ ಇದ್ದಾರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ದಂಗೆ ನಾವು ಯಾರಾದ್ರೂ ಆ ಥರ ಬಂದರೆ ಈ ನೇರ ನೇಮಕಾತಿಗಳು ಆಯ್ತವಲ್ಲ ನಾಮಿನೇ ಅಪ್ಲಿಕೇಶನ್ಸಲ್ಲಿ, ನಾನು ನಿಮಗೆ ಸುಳ್ಳು ಹೇಳ್ಬೇಕಾ ಸತ್ಯ ಹೇಳ್ಬೇಕಂತ ನೇರವಾಗಿ ಹೇಳ್ಬಿಡ್ತೀನಿ. ಬಟ್ ಯಾಕೆ ಗೊತ್ತಾ, ಒಂದ್ಸಲ ಸುಳ್ಳು ಹೇಳ್ಬಿಟ್ರೆ ನಾಳೆ ಸಿಕ್ಕಾಕೋತೀವಿ ಅವ್ರ ಹತ್ರ. ಆಬ್ವಿಯಸ್ಲಿ ನೀವು ಅವತ್ತು ಹೇಳಿದ್ರಿ ಕೊಡಿಸ್ತೀರಾ ಅಂತ. ಈಗ ಯಾಕೆ ನಾನು ಕೊಡಿಸ್ತಾ ಇಲ್ಲ, ಈಗ ನಮ್ಮ ಮನೆಗೆ ಯಾಕೆ ಬಂದು ನೀವು ನಮ್ಮ ಓಟ್ ಕೇಳ್ತೀರಾ ಅಂತ ಕೇಳೋಕ್ಕೆ ಅವಕಾಶ ಇದ್ದೇ ಇರ್ತದೆ. ಸೊ ಒಂದ್ಸರಿ ಸಿಕ್ಕಿದಾಗ ಅವ್ರು ನೇರವಾಗಿ ಹೇಳ್ಬಿಡ್ಬೇಕು, ಇದು ನೇರ ನೇಮಕಾತಿ ಪರ್ಸೆಂಟೇಜ್ ಮೇಲೆ, ನಾನಲ್ಲ, ನಾವು ಯಾರು ಭ್ರಮೆ ಬಂದರೂ ಅದನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ವಿ ಹ್ಯಾವ್ ಟು ಆಲ್ಸೋ ಎಕ್ಸ್ಪ್ಲೇನ್ ಇಟ್ ಇದೆ. ಅರ್ಥ ಆಗುತ್ತೆ, ಬಟ್ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ. ಎಲ್ಲಿ ನಾವು ಒಂದು ಅವಕಾಶ ಸಿಗ್ತದೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಡ್ತೀವಿ. ಸತ್ಯ ಹೇಳೋದು ಬೆಟ್ರು. ಯಾಕಂದ್ರೆ ನೀವು ಎಷ್ಟೋ ಜನ ನಾವು ರಾಜಕೀಯ ನಾಳೆ ಬನ್ರಿ ಮಾಡ್ಸೋಣ, ನಾಳೆ ಬನ್ರಿ ಮಾಡ್ಸೋಣ ಅಂದರೆ ಕೆಲವೊಮ್ಮೆ ಅನ್ಸುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎರಡು ಸಿನಾರಿ ಹೇಳ್ಬಿಡ್ತೀನಿ, ಬಿಕಾಸ್ ಜಿಲ್ಲೆ ಜನರಿಗೆ ಗೊತ್ತಾದ್ರುಳ್ಳದು. ಕೆಲವರು ಸೆಕೆಂಡ್ ಲೆವೆಲ್ ಲೀಡರ್ಸ್ ಇರ್ತಾರೆ, ಅವ್ರಿಗೊಂದು ಫೀಲಿಂಗ್, ಅಣ್ಣನ ಬಗ್ಗೆ ಬಿಲ್ಡಪ್ ಕೊಡಬೇಕು. ಹೋಗೋ ಮಂತರ್ಗೌಡ್ರು ಹೇಳಿದ್ರೆ CM ಕೇಳ್ತಾರೆ, ನಾಳೆನೇ ಕೆಲಸ ಸಿಕ್ಬಿಡುತ್ತೆ ಗೌರ್ಮೆಂಟ್ ಕೆಲಸ ಹೇಳಿ. ದಿಸ್ ಈಸ್ ಫಾರ್ ಸಮ್ ಸ್ಮಾಲ್ ಥಿಂಗ್ಸ್. ಈಗ ಫಾರ್ ಎಕ್ಸಾಂಪಲು ನಿಮಗೆ ಜಿಲ್ಲಾಸ್ಪತ್ರೆಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ನರ್ಸ್ ಕೆಲಸ ಆದರೂ ಕೂಡ ಅದರಲ್ಲೂ ರಿಸರ್ವೇಷನ್ ಆಗೋದು 3A SC ಆಗೋದು. ಅದರಲ್ಲಿ ಈಗ ಎಲ್ಲರೂ ಮಾರ್ಕ್ಸ್ ಅನ್ನ ಏನು ಮೆರಿಟ್ ಹಾಕಿದ್ರೇ ಆಗೋದು. ಅದರಲ್ಲಿ ಸಂಬಡಿ ಕ್ಯಾನ್ ಯಾರು ಒಂದು ಅಬ್ಜೆಕ್ಷನ್ ಹಾಕಿದ್ರೆ ಹಾಕ್ತಾರೆ. ಅಲ್ಲ ಸರ್, 10-15 years ಬ್ಯಾಕ್ ಆಗ್ತಿತ್ತು. ಹ್ಯಾವ್ ಯು ನೋನ್ ದಟ್ ಬಿಫೋರ್ ಈ ಥರದ್ದು ಬಂದಿಲ್ಲ ಕಾರಣ MLA ಹೇಳಿದ್ರೆ ಕೆಲಸ ಸಿಕ್ಕುತ್ತೆ ಅಂತ ಹೇಳೋ ಫೀಲಿಂಗ್ ಇತ್ತು. ಈಗ ಕೇಳಿ ಒಂದು ನಿಮಿಷ, ಜೆನ್ಯೂನ್ ಆಗಿ ಯು ಕ್ಯಾನ್ ಟ್ರೈ ಪುಷಿಂಗ್ ಫ್ಯೂ ಕ್ಯಾಂಡಿಡೇಟ್ಸ್ ಇಲ್ಲ ಅಂತ ಯಾವುದೋ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪಾಪದವ್ರಿಗೆ. ಬಟ್ ನೇರ ನೇಮಕಾತಿಯಲ್ಲೆಲ್ಲ ಮಾಡಕ್ಕೆ ನೇರ ನೇಮಕಾತಿ ಅಂತ ಹೇಳಿದ್ರೆ ಈಗ ಸರ್ಕಾರಗಳು ವೆರಿ ಕ್ಲಿಯರ್ ಬಂದಿದೆ. ಸರ್ಕಾರ ವೆರಿ ಕ್ಲಿಯರ್ ಯಾವುದಕ್ಕೆ ಎಷ್ಟು ಅಂಕಿಅಂಶ ಕೊಡಬೇಕು, ಯಾವ ರೋಸ್ಟರ್ ನೀವು ರೋಸ್ಟರ್ ಫಿಟ್ ಆಗಲ್ಲ ಅಂತ ಹೇಳಿದ್ರೆ ಈವನ್ ಇಫ್ ಯುವರ್ CM ನೀವು ಕಾಂಟ್ ಗೆಟ್ ಇಟ್. ಈಗ ನನಗೆ 60% ಬಂದಿದ್ರೆ ನಿಮ್ಗೆ 70 ಬಂದಿದ್ರೆ ನಾನು ಕೆಲಸಕ್ಕೆ ಕೂತ್ರೆ ನೀವು ಲೀಗಲ್ ಆಗಿ ಯು ಆರ್ ಬೌಂಡ್ ಟು ಗೋ ಅಗೇನ್ಸ್ಟ್ ಮೀ. ನೀವು ನನಗೆ ಲೀಗಲ್ ಆಗಿ ಅವಕಾಶ ಇದೆ ನನಗೆ ವಿರುದ್ಧ ಮಾಡೋಕ್ಕೆ. ಬಟ್ ಈ ಟ್ರಾನ್ಸ್ಪರೆನ್ಸಿ ಯಾಕೆ ಎಕ್ಸಾಮಿನೇಷನ್ ಜನರಿಗೆ ಯಾಕೆ ಇನ್ನೂ ಗೊತ್ತಾಗ್ತಿಲ್ಲ? ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಬಟ್ ಈಗ ಏನಾಗ್ಬಿಟ್ಟಿದೆ, ಈಗ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಬಂದಿದೆಯಲ್ಲ, ಅದರಲ್ಲಿ ನಮಗೆ ಪ್ರಯತ್ನ ಮಾಡಿ ಅಂತ ಕೇಳ್ತಾರೆ. ಬಟ್ ಅದು ತಪ್ಪೇನಿಲ್ಲ. ಬಟ್ ನಾವು ಕೂರಿಸ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಈಗ ಅಂಗನವಾಡಿ ನೇಮಕಾತಿಯಲ್ಲಿ ಫಸ್ಟಿಗೆ ವಿಧವೆಯವರಿಗೆ, ಆಮೇಲೆ ಆಸಿಡ್ ವಿಕ್ಟಿಮ್ಸ್ಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ, ದೆನ್ ಅದಾದ್ಮೇಲೆ ಸ್ಥಳೀಯವ್ರಿಗೆ PUC ಪರ್ಸೆಂಟೇಜ್ ನನಗೆ 35% ಸಿಕ್ಬಿಟ್ಟು ನಮ್ಗೆ ಗೊತ್ತಿರೋ ಪ್ರಯತ್ನ ಮಾಡಿದ್ರೆ 40% ಇರೋರಿಗೆ ಅನ್ಯಾಯ. ಸೊ ದಟ್ ನನ್ನ ಅನಿಸಿಕೆ ಜನಕ್ಕೆ ಒಂದು ರೀತಿಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ. ಪ್ರಯತ್ನ ಮಾಡೋದು ಅವ್ರದ್ದೇನು ತಪ್ಪೇನಿಲ್ಲ, ಮಾತ್ರ ಹೇಳೋದು ನಾವು ಸತ್ಯ ಹೇಳಬೇಕು ಅವ್ರಿಗೆ. ಸರ್, ಕೆಲವೊಮ್ಮೆ ಈ ಥರ ಈಗ ನಿಮ್ಮ ಹತ್ರ ಬರ್ತೀನಿ, ಈಗ ನಾನು ಬಂದಿರ್ತೀನಿ, ಅಲ್ಲಿ ಫೋನ್ ಮಾಡಿ ಹೇಳಿ, ಕೆಲವೊಮ್ಮೆ ಜಸ್ಟ್ ಟು ಕೀಪ್ ಸಂಬಡಿ ಹ್ಯಾಪಿ ಯು ಟು ಮೇಕ್ ಎ ಕಾಲ್ ಅಲ್ಲ. ಈಗ ಹ್ಯಾವ್ ಟು ಡಸ್ ಎ ಪೊಲಿಟಿಷಿಯನ್ ಅಲ್ಲ. ಕೆಲವು ಟೈಮಲ್ಲಿ ನಾವು ಹೇಳ್ತೀವಿ, ಫೋನ್ ಮಾಡ್ತೀವಪ್ಪ ಕೆಲಸ ಆಗೋದಿಲ್ಲ ಅಂತಲೂ ಹೇಳ್ಬಿಡ್ತೀವಿ. ನಿನ್ನ ಖುಷಿಗೆ ಫೋನ್ ಮಾಡ್ತಿದ್ದೀನಿ, ಖುಷಿಗೂ ಅಲ್ಲ, ಯಾರಿಗೂ ಅಲ್ಲಿಂದ ಬಂದಿದ್ದೀರಾ ನೀವು, ಅಲ್ಲಿಂದ ಅಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಮಾತ್ರ ನೀವು ಹೇಳಿದಂಗೆ ಸರ್ ಟ್ರೈ ಮಾಡಿ ಸರ್, ಒಂದು ಅವಕಾಶ ಇದ್ರೆ ಕೊಡಿಸಿ ಸರ್ ಅಂತ ನಾನು ಹೇಳ್ತೀವಿ. ನೆನ್ನೆನೂ ಒಬ್ಬ ಯಾರೋ ಇದೇ ರೀತಿಲಿ ಬಂದರು, ನಾನು ಹೇಳಿದ್ರು ನಿಮ್ಗೆ ಕೆಲಸ ಆಗಲ್ಲಪ್ಪ, ಅದು ಟೆಂಡರ್ ಪ್ರಕ್ರಿಯೆ ಆಗಿರ್ಬೋದು, ನೇರ ನೇಮಕಾತಿ ಆಗಿರ್ಬೋದು, ಅದು ಪರ್ಸೆಂಟೇಜ್ ಮೇಲೆ ನಡೀತದೆ ಅಂತ ಹೇಳ್ತೀವಿ, ಅರ್ಥ ಮಾಡ್ಕೋತಾರೆ. ಬಟ್ ಅವ್ರಿಗೇನಾಗ್ಬಿಡ್ತದೆ ಅಂತಂದರೆ ನಾವೇನು ಹೇಳ್ಬಿಟ್ರೆ ಜನ ಅಧಿಕಾರಿಗಳು ಕೇಳ್ಬಿಡ್ತಾರೆ ಅಂತ ಒಂದು ರೀತಿಲಿ ತಪ್ಪು ಮನದಂಡೆ ಅದು. ಸರ್, MBBS ಆ್ಯಂಡ್ MD ಫ್ರಮ್ ಕಿಮ್ಸ್ ಅಲ್ಲಿ ವಾತಾವರಣ ಹೆಂಗಿತ್ತು ಓವರ್ ಆಲ್ ಕಾಲೇಜ್ ಡೇಸ್? ಈಗ ಕಾಲೇಜ್ ಡೇಸಲ್ಲಿ ನಾವು ವೆನ್ ಐ ಸ್ಟಾರ್ಟೆಡ್ 2002 ಮೊದಲೇದಾಗಿ MBBS ಓದೋಕ್ಕೆ ಒಂದು ರೀತಿಲಿ ಇಟ್ ವಾಸ್ ಯಾರು ಅಪ್ಪ ಅಮ್ಮನ ಕನಸಿತ್ತ ಮಗನ ಓದಿಸ್ಬೇಕು ಅಥವಾ? ನಾನು ನಿಜವಾಗ್ಲೂ ನಾನು MBBS ಓದಬೇಕು ಅಂತ ನನಗೆ ತಲೆನೇ ಇರಲಿಲ್ಲ. ನಾನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅಲ್ವಾ, ನಮ್ಮ ಫಾರ್ಮಿಂಗ್ ಬ್ಯಾಕ್ಗ್ರೌಂಡಲ್ಲಿ BSc ಬಯೋಟೆಕ್ನಾಲಜಿ ಅಂತ ಒಂದು ಸಬ್ಜೆಕ್ಟ್ ಬಂದಿತ್ತು. ಅದು ಕೂಡ ಝೂಮಲ್ಲಿತ್ತು. ದಟ್ ವಾಸ್ ದ ಫಸ್ಟಿಗೆ
ನಾವೇನೋ ಬರೀ ಕೃಷಿ ಇಲಾಖೆಗೆ ನಾವು ಬರಬೇಕು ಅಂತಂಥ ಸಂದರ್ಭದಲ್ಲಿ ನಾನು BSc ಬಯೋಟೆಕ್ನಾಲಜಿ ಅಂದರೆ ಅಟ್ಲೀಸ್ಟ್ ಈ ಭಾಗಕ್ಕೆ ಒಂದು ರೀತಿಲಿ ಹೆಲ್ಪ್ ಆಗುತ್ತೆ, ನಮ್ಮ ಮೂಲತಃ ಹುದ್ದೆಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಆ ರೀತಿಯಲ್ಲಿ ಯೋಚನೆ ಮಾಡಿದೆ. ತಂದೆಯವರು ಒಂದ್ಸಲಿ ಫೋನ್ ಮಾಡಿ ಹೇಮಂತರ್ ನಾಳೆ ಅಡ್ಮಿಷನ್ ಇದೆ ಅಂದರು. ನಾನು ಇಲ್ಲಿ ಇದೇ ಮನೇಲಿದ್ದೆ ಅವಾಗ. ಡ್ಯಾಡಿ ಮೊನ್ನೆನೇ ಬಂದಿದ್ದೀನಿ ಊರಿಗೆ, ಸಾಮಪೇಟೆಗೆ ಬಂದಿದ್ದೀನಿ, ಒಂದು 2 ದಿವಸ ಬಿಟ್ಟು 1 ವಾರ ಬಿಟ್ಟು ಬರ್ತೀನಿ ಅಂತಂದೆ. PUC ಆದಮೇಲೆ ಇಲ್ಲ ನಾಳೆನೇ ಅಡ್ಮಿಷನ್ ಅಂದರು. ಡ್ಯಾಡಿ ಅಡ್ಮಿಷನ್ ಇರೋದು ಸೆಪ್ಟೆಂಬರ್ ತಿಂಗಳಲ್ಲಿ, ಈಗಲೇ ಯಾಕೆ ಅಂತ. ನಾಳೆ ಬರಲೇಬೇಕು ಅಂತಂದ್ರು. ಪಟ್ ಅಂತ ಬಂದೆ. ನಾನು ಅವಾಗ ಗೊತ್ತಾಯ್ತು MBBSಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ ಅಂತ ಕಿಮ್ಸಲ್ಲಿ ಮಾತ್ರ. ಬಟ್ ಅಲ್ಲ, ನಾನು ಹೇಳ್ತೀನಿ ಗುಡ್ ಇನ್ಸ್ಟಿಟ್ಯೂಷನ್, ಗುಡ್, ಇಟ್ ಇಸ್ ಅ ಗ್ರೇಟ್ ಕಾಲೇಜ್ ಲೈಫ್, ಇಲ್ಲ ಅಂತಲ್ಲ. ಬಟ್ ಅದು ದಟ್ ನನಗೆ ಒಂದು ರೀತಿಲಿ ಜೀವಕ್ಕೆ ಓರಿಯೆಂಟೆಡ್ ಯು ಟುವರ್ಡ್ಸ್ ಹ್ಯೂಮನ್ ಸೈನ್ಸ್ ಅಲ್ವಾ, ಹ್ಯೂಮನ್ ಬೀಯಿಂಗ್ಸ್. ಸೊ ಎಂಪತಿ, ಸಿಂಪತಿ ಎಲ್ಲಾನು ಕಲ್ತಿದ್ದು MBBS ಅಲ್ಲಿ. ದಟ್ ವಾಸ್ ಅ ಗೇಮ್ ಚೇಂಜರ್ ನನಗೆ MBBS ಸೇರ್ಕೊಂಡಾದ್ಮೇಲೆ. ಅಕಾರ್ಡಿಂಗ್ ಟು ರಿಸರ್ಚ್ ಯುವರ್ ಟೀಚರ್ಸ್ ಫೇವರೇಟ್ ಇನ್ ಅಮಾಂಗ್ಸ್ ಗುಡ್ ಆ್ಯಕ್ಚುಲಿ. ಐ ವಾಸ್ ಅ ಗುಡ್ ಸ್ಟೂಡೆಂಟ್ ಆಲ್ಸೋ. ಬಟ್ ನೀವು ಹೇಳ್ದಂಗೆ ಕಾಲೇಜಲ್ಲಿ ಏನೇನು ಮಾಡಬೇಕು, ಯಾವ ರೀತಿಲಿ ಕೀಟ್ಲೆಗಳು ಮಾಡಬೇಕು, ಅದೆಲ್ಲನೂ ಮಾಡಿದ್ದೀವಿ, ಖುಷಿನೂ ಆಯಿತು. ಬಟ್ ನೀವು ಹೇಳ್ದಂಗೆ ಅದೃಷ್ಟಕ್ಕೆ ಗುಡ್ ಗ್ರೂಪ್ ಆಫ್ ಫ್ರೆಂಡ್ಸ್ ಸಿಕ್ಕಿದ್ರು, ಒಂದು ಒಳ್ಳೆ ಗುಂಪು ಸಿಕ್ಕಿದ್ರು. ಅವ್ರ ಜೊತೆನೇ ಎಲ್ಲ ರೀತಿಲಿ ಚೆನ್ನಾಗೂ ಓದಿದ್ದು, ಅದೇ ರೀತಿಲಿ ನಾವು ಮಜಾನೂ ಅಷ್ಟೇ ಮಾಡ್ತಿದ್ದೋ, ಇಲ್ಲ ಅಂತಲ್ಲ. ಬಟ್ ನಾಟ್ ಇನ್ ಅ ನೆಗೆಟಿವ್ ವೇ. ಇಟ್ ವಾಸ್ ಅ ವೆರಿ ಹೆಲ್ತಿ ಕಾಲೇಜ್ ಲೈಫ್. ಸರ್, ಆ್ಯಕ್ಚುಲಿ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆರ್ ರೇಡಿಯೋಲಜಿಸ್ಟ್. ನೀವು ಫಸ್ಟ್ ಟೈಮು ಇಫ್ ಯು ಈಗ ರೇಡಿಯೋಲಜಿಸ್ಟ್ ಸಡನ್ಲಿ ಕಮ್ಸ್ ಅಕ್ರಾಸ್ ಸಂಬಡಿ ವೆರ್ ಯು ಡಯಾಗ್ನೋಸ್ ಎ ಕ್ರಿಟಿಕಲ್ ಕಂಡೀಷನ್ ಬಿಕಾಸ್ ಆಫ್ ಯರ್ ಎಫರ್ಟ್, ಏನೋ ಜೀವ ಉಳಿಯುತ್ತೆ ಆ ಥರ ಏನಾದ್ರು, ಎಸ್ಪೆಷಲಿ ನಿಮ್ಮ PG ಡೇಸ್ MD ರೇಡಿಯೋಲಜಿಯಲ್ಲಿ ಹ್ಯಾವ್ ರಿಮೆಂಬರ್ ಎನಿ ಕೇಸ್ ಆರ್ ಎನಿ ಸಿನಾರಿಯೋ ಪೇಷಂಟ್ ಕೇಮ್ ಅಂಡ್ ಥ್ಯಾಂಕ್ ಯು ಸರ್, ನೀವು ಸ್ಕ್ಯಾನಿಂಗ್ ಮಾಡಿ? ನಾನು ಎರಡು ಸಿನಾರಿಯೋ ಹೇಳ್ತೀನಿ. ಒಂದು ಆ್ಯಂಟಿನೇಟಲ್ ಸ್ಕ್ಯಾನ್ ಒಂದು ಮಾಡಿದಾಗ ನಾನು ಹೇಳ್ತೀನಿ. ಒಂದು ಇದು ನಾನು ಐ ಥಿಂಕ್ ಒನ್ ಕೇಸ್ ವಿಚ್ ಕೇಮ್ ಇದು ಈ ನಾವು ಪ್ಯಾಂಕ್ರೀಸಲ್ಲಿ ನಾವು ಎಪಿಗ್ಯಾಸ್ಟ್ರಿಕ್ ರೀಜನಲ್ಲಿ ನಾವು ಪ್ರೋಬ್ ಮಾಡಿ ನಾವು ಪ್ಯಾಂಕ್ರೀಸ್ದು ಒಂದು ಇದು ಮಾಡ್ತೀವಿ, ಒಂದು ಇದು ನೋಡ್ತೀವಿ. ಅದರಲ್ಲಿ ನಾನು ಒಂದು ಮಾಡಿದಾಗ ಈ ಪ್ಯಾಂಕ್ರೀಸಲ್ಲಿ ಹೆಡ್ಡು, ಬಾಡಿ ಆ್ಯಂಡ್ ಟೇಲ್ ಹಿಂಗೆ ಬರ್ತದಲ್ಲ, ಅದರಲ್ಲಿ ಒಂದು ವೈಟ್ ಲೈನ್ ಆಗಿತ್ತು ಒಳಗೆ. ನಾನು ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ವಾಸ್. ನಮ್ಮಲ್ಲಿ ಇಫ್ ಯು ಸಿ ನಾವು ಪ್ಯಾಂಕ್ರಿಯಾಟಿಕ್ ಮೇನ್ ಡಕ್ಟ್ ಕ್ಯಾಲ್ಕುಲೇ ಅಂತ ಅಂದ್ಕೊಂಡು, ಪ್ಯಾಂಕ್ರಿಯಾಟಿಕ್ ಸ್ಟೋನ್ಸ್ ಆರ್ ಕಾಮನ್ ಅಲ್ವಾ. ಈಗ ಆಲ್ಕೋಹಾಲಿಕ್ ಪೇಷಂಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಅದು ಕ್ಯಾಲ್ಕುಲೇಸ್ ಅಂತ ನೋಡಿದೆ. ಮತ್ತು ಕ್ಯಾಲ್ಕುಲೇಸ್ ಇದ್ದಾಗ ಶ್ಯಾಡೋಯಿಂಗ್ ಆಗಬೇಕು, ಹೌದು, ಪೋಸ್ಟ್ ಇನ್ಫೀರಿಯರ್ ಟು ದ ಇದು ಇಟ್ ಬಿ ಶ್ಯಾಡೋಯಿಂಗ್. ಆ ಶ್ಯಾಡೋಯಿಂಗ್ ಇರಲಿಲ್ಲ. ಆ ಶ್ಯಾಡೋಯಿಂಗ್ ಇಲ್ದಿದ್ದಾಗ ಅಂತ ಸಂದರ್ಭದಲ್ಲಿ ನಾನು ಏನಿದು ವೈಟ್ ಆಗಿ ನಾನು ಆಮೇಲೆ ನಮ್ಮ ಟೀಚರ್ಸ್ನೆಲ್ಲ ಕರೆಸ್ದೆ. ದೆನ್ ಇಟ್ ವಾಸ್ ಏರ್ ಇನ್ ದ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಸೊ ಆಮೇಲೆ ಅವಾಗ ಕೆಲವು ನೀವು ಹೇಳ್ದಂಗೆ ಅದು ಖುಷಿ ಆಯಿತು. ಆ್ಯಂಡ್ ಅಲ್ಲ ಆ ಥರದಲ್ಲಿ ಎಷ್ಟೋ ಕೇಸ್ಗಳು ನೀವು ಹೇಳ್ದಂಗೆ, ಬಟ್ ನಾವೀಗ ಮರ್ತ್ಬಿಟ್ಟಿದ್ದೀವಿ ಕೆಲವು. ಒಂದಂತೂ ನಾನು ಹೇಳಿದೆ, ಇನ್ನೊಂದು ಸ್ಟೋರಿ ಹೇಳ್ತೀನಿ. ನಾನು ನಮ್ಮ ಕಾಲೇಜ್ ಪಕ್ಕ ಒಂದು ಬಿರಿಯಾನಿ ಜಾಯಿಂಟ್ ಇದೆ. ಅಲ್ಲಿ ನಾವು ಕಾಲೇಜ್ ಟೈಮಲ್ಲೂ ನಾವು ಊಟ ಮಾಡೋಕೆ ಹೋಗ್ತಿದ್ದೋ, ಆಮೇಲೆ ಪ್ರಾಕ್ಟೀಸ್ ಟೈಮಲ್ಲೂ ಅಲ್ಲಿ ತಿನ್ನೋಕೆ ಹೋಗ್ತಿದ್ದೋ. ಮಟನ್ ಬಿರಿಯಾನಿ ಚೆನ್ನಾಗಿತ್ತು, ಅಲ್ಲಿ ಹೋಗ್ತಿದ್ದೋ ತಿನ್ನೋಕ್ಕೆ. ಸರ್ ಚೆನ್ನಾಗಿರ ಸರ್ ಅಂತ ಒಬ್ಬ ಬಂದ. ಪಾಪ ಅವ್ನು ನಮ್ಮ ಪರಿಚಯ, ಮುಂಚೆಯಿಂದ ಪರಿಚಯ. ಒಂದು ಫೋಟೋ ತೋರಿಸ್ತಾನೆ. ಸರ್ ನೋಡಿ ಸರ್ ನಮ್ಮ ಮಗಳು ಅಂತ. ಎಷ್ಟು ವಯಸ್ಸಾಗಿದ್ದೀನಿ ಅಂತ ನಾನು ಹೇಳ್ಕೊಂಡು, ಸರ್ ಇದು ನನ್ನ ಮಗಳು ಫೋಟೋ ನೋಡಿ ಸರ್, ಏನು ಓದ್ತಾ ಇದ್ದಾರಪ್ಪ? 10ನೇ ಕ್ಲಾಸ್ ಓದ್ತಾವ್ರೆ ಸರ್, ಚೆನ್ನಾಗಿ ಓದ್ತಾ ಇದ್ದಾರಾ? ಏನಕ್ಕೆ ತೋರಿಸ್ತಾ ಇದೆಯಾ ಅಂತಂದ್ರೆ, ಸರ್ ನೀವೇ ನಮ್ಮ ಮೆಸೇಜ್ಗೆ ಸ್ಕ್ಯಾನ್ ಮಾಡಿದ್ರು ಸರ್, ಇದೇ ನನ್ನ ಮಗಳು ಅಂತ ಅಂದ್ರು. ಆ ಖುಷಿ ಎಲ್ಲೂ ಸಿಕ್ಕಲ್ಲ ಅದರಲ್ಲಿ. ಯುವರ್ ಕ್ಲೈಂಟ್ಸ್ ಗ್ರೋ ಆಲ್ಸೋ. ಬಟ್ ಇಟ್ ಸ್ಟಾಪ್ ಫಾರ್ ಮೀ. ಬಟ್ ನೀವು ಹೇಳ್ದಂಗೆ ಆ ರೀತಿಲಿ ಬಂದು ಪ್ರೀತಿಯಾಗಿ ನೋಡಿ ಸರ್ ಇದೇ ಪಾಪುಗೆ ನೀವೇ ಸ್ಕ್ಯಾನ್ ಮಾಡಿ ಇಲ್ಲಿ ಬಂದಿದ್ರಲ್ಲ. ಸೊ ದಟ್ ವಾಸ್ ಅ ವೆರಿ ಇಮೋಷ್ನಲ್ ಇದು. ಆಮೇಲೆ ಅದರಲ್ಲಿತೂ ವಯಸ್ಸು ಅಷ್ಟು ಆಗಿದೆ ಅಂತ ನನಗೂ ಗೊತ್ತಾಗ್ಬಿಡ್ತು. 10 ವರ್ಷ ಆಗಿತ್ತು ಪಾಪ. ಬಟ್ ಅಟ್ ಲೀಸ್ಟ್ ಇಟ್ಸ್ ಅ ಗ್ರೇಟ್ ಫಾಂಡ್ ಮೆಮೊರೀಸ್. ಕಾಲೇಜ್ ಲೈಫ್ ಇಸ್ ಅ ವೆರಿ ಫಾಂಡ್ ಮೆಮೊರೀಸ್. ಕಷ್ಟ ಇತ್ತು, ಇಲ್ಲ ಅಂತಲ್ಲ, ನಿಮಗೂ ಗೊತ್ತು. MBBS ಇಸ್ ಓಕೆ, MD ವಾಸ್ ವೆರಿ tedious and strenuous. ಅಲ್ಲ, ನೀವು ಮಂಜು ಅವ್ರ ಮಗ ಅಂತ ಗೊತ್ತಿದ್ರು ಕೂಡ ನಿಮ್ಗೆ ಟ್ರೈನಿಂಗ್ ಅದು ವೆರಿ ಸ್ಟ್ರಿಕ್ಟ್. 100%. ಬಟ್ ಅಲ್ಲ, ನಾವು ಡಿಸಿಪ್ಲಿನ್ ಮಾಡಿಲ್ಲ ಅಂದ್ರೆ ನಾವು ಈ ಮಟ್ಟಕ್ಕೆ ಅಂದ್ರೆ ಈಗ ನಾನು ಹೇಳ್ತೀನಿ, PG ರೆಸಿಡೆನ್ಸಿಯಲ್ಲಿ ನೀವು ಸೂರ್ಯನೇ ನೋಡಲ್ಲ, ಬೆಳಿಗ್ಗೆ ಬೇಗ ಇತ್ತು. ನಾವು ಈ MBBS ಅಲ್ಲಿ ತೊಂದರೆ ಏನಿಲ್ಲ, ಇಟ್ ವಾಸ್ ಗುಡ್. ಫೈನಲ್ ಇಯರ್ ಒಂದು ಸ್ವಲ್ಪ ಕಷ್ಟ ಇತ್ತು. ಇಂಟರ್ನ್ಶಿಪ್ ಅಲ್ಲಿ 36 hours ಡ್ಯೂಟಿ ಇತ್ತು. MD ವಾಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ನನ್ನ ದೃಷ್ಟಿಗೆ ಅಟೆಂಡೆನ್ಸ್ ಇಸ್ ಕೀ ಕಾಲೇಜ್ ಡೇಸಲ್ಲಿ. ನಾವು ಕಾಲೇಜ್ಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಲಿಲ್ಲ ಅಂದರೆ ನೀವು ಅದರಲ್ಲೇ ಕಮಿಟ್ಮೆಂಟ್ ಇಸ್ ಲೆಸ್. ನಾವು ಮಾತ್ರ ಕಾಲೇಜಾಗಿ ನಿರಂತರವಾಗಿ ಹೋದೋ, ಕಷ್ಟ ಇದ್ರು ಏನಾದರೂ ಇದ್ರು ನಾವು ಬಿಡಲಿಲ್ಲ.
ನಾವು ಲಕ್ಲಿ ವಿ ಆರ್ ಗುಡ್ ಸ್ಟೂಡೆಂಟ್ಸ್, ಟೀಚರ್ಸ್ ವೇರ್ ಎಕ್ಸಲೆಂಟ್. ನಮಗೆ ಅವಾಗ ಒಳ್ಳೆ ಟೀಚರ್ಸ್ ಇದ್ರು, ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ನೀವು ಹೇಳ್ದಂಗೆ ಎ ಮಂಜು ಅವ್ರ ಮಗ ಎಲ್ಲನೂ ಇತ್ತು. ಬಟ್ ನಾನು ನಂದೇ ಐಡೆಂಟಿಟಿ ಸ್ಟಿಲ್ ಹ್ಯಾಡ್ ದಟ್ ಹ್ಯೂಮಿಲಿಟಿ ಅಂಡ್ ಆ ಟೈಮ್ ನಮಗೆ. ಬಟ್ ಏನು ಅಂದರೆ ಪೇಷೆಂಟ್ಸ್ ಮುಖಾಂತರ ಯಾರ ಅಪ್ಪ ಯಾರ ಅಮ್ಮ ಯಾರ ಪ್ರೈಸ್ನಲ್ಲಿ ಯು ಹ್ಯಾವ್ ಟು ಶೋ, ಯು ಹ್ಯಾವ್ ಟು ಪ್ರೂವ್ ಯೋರ್ ಸೆಲ್ಫ್. ಸರ್, ಈಗ ಹೆಲ್ತ್ ಕೇರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಫ್ ಕೊಡಗು ಹೊಸ ಎಲೆಕ್ಷನ್ ಟಾಪಿಕ್. ಅಂದರೆ ನಾನು ಈ ವಿಷಯ ಹೇಳ್ಬಿಡ್ತೀನಿ, ತುಂಬ ಜನರಿಗೆ ಈಗ ಸೋಷಿಯಲ್ ಮೀಡಿಯಲ್ಲಿ ಏನು ಟ್ರೆಂಡ್ ಆಗುತ್ತೆ ಅವ್ರಿಗೆ ವಿಷಯನೇ ಗೊತ್ತಿರಲ್ಲ. ಈಗ ಅತ್ತನ್ನಿ ಹೇಳಿ ಕೊಡಗು ಹೆಲ್ತ್ ಕೇರ್ ಇವಾಗ ಹೇಗಿದೆ, ಹಿಂದೆ ಹೇಗಿತ್ತು, ಏನು ಹೆಲ್ತ್ ಕೇರ್ ವಿಷನ್ ಏನು ಜಿಲ್ಲೆಗೆ ನಿಮಗೆ? ಈಗ ನೀವು ಹೇಳ್ದಂಗೆ ಸೂಪರ್ ಸ್ಪೆಷಾಲಿಟಿ ವಾಟ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಆ್ಯಂಡ್ ವಿ ಆರ್ ಟ್ರೈಂಗ್ ನೌ ಆಲ್ಸೋ ವಿ ಆರ್ ಗೋಯಿಂಗ್ ಟು ಪುಷ್ ಫಾರ್ ಲಾಟ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್. ನಮಗೇನಾಗಿತ್ತು ಅಂತಂದರೆ ಮಡಿಕೇರಿ ಈಸ್ ಆರ್ ಕೊಡಗು ಡಿಸ್ಟ್ರಿಕ್ಟ್ ಇಸ್ ಜಾಗ್ರಫಿಕ್ಲಿ ಮೈಸೂರಿಗೂ ಹತ್ರ, ಮಂಗಳೂರಿಗೂ ಹತ್ರ. ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಬೆಂಗಳೂರಿಗೂ ಹೋಗ್ಬಿಡ್ಬೋದು. ಆಮೇಲೆ ಈ ಭಾಗಕ್ಕೆ ಹಾಸನ ಹೋಗ್ಬಿಡ್ತಾರೆ. ಸೊ ಈ ಕಡೆ ಆ ಥರದ ಜಿಯೋಗ್ರಫಿಕಲ್ ಸಿಚುವೇಶನ್ ಆಫ್ ಕೊಡಗು. ಮಾತ್ರ ನೀವು ಹೇಳಿದಂಗೆ ಎಷ್ಟೋ ಪೇಷಂಟ್ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ತಲುಪಕ್ಕಾಗೋದಿಲ್ಲ. ಗೌರ್ಮೆಂಟ್ ಸೆಟಪ್ ಇದ್ರೂ ನಮಗೇನಾಗುತ್ತೆ, ನನಗೊಂದು ರೀತಿಯಲ್ಲಿ ಬೇಜಾರು ಏನಂದರೆ, ಸರ್ ಕ್ವಶನ್ ಸ್ಟ್ರೀಮ್ಲೈನ್ ಮಾಡಿಬಿಡ್ತೀನಿ. 2 ಹಾರ್ಟ್ ಅಟ್ಯಾಕು ಸ್ಟ್ರೋಕು ಆದಂಗೆ ಮೇನ್ ಚಿತ್ರಣ ಎಲ್ಲಿಗೆ ಹೋಗ್ಲಿ, ಮೈಸೂರು ರೋಡ್ಲ ಮಂಗಳೂರು ರೋಡ್? ನಿಮಗೂ ಫೋನ್ ಮಾಡ್ತಾರೆ, ನಮಗೂ ಫೋನ್ ಮಾಡ್ತಾರೆ. ಬಟ್ ಈಗ ನೀವು ಹೇಳ್ದಂಗೆ ಇದನ್ನ ಹೆಂಗೆ ಅಡ್ರೆಸ್ ಮಾಡೋದು? ಇಫ್ ಯು ಆರ್ ಕಮಿಂಗ್ ಟು ಕಾರ್ಡಿಯಾಲಜಿ, ಈಗ ನಮಗೆ ಕಾರ್ಡಿಯಾಲಜಿ ಯೂನಿಟ್ಗೆ 10 ಕೋಟಿ 60 ಲಕ್ಷ. ಇಟ್ಸ್ ಎ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಇಟ್ಸ್ ಅ PPP. ಈಗ ನಾವು ಯಾಕೆ PPP ಮಾಡಿಸ್ಬೇಕು ಅಂತ ನನಗೂ ಬೇಜಾರು. ಐ ಡೋಂಟ್ ಲೈಕ್ ಟು. ಅಲ್ಲ, ಮತ್ತೊಂದು ಕ್ವಶನ್ ಮಾಡಿಬಿಡ್ತೀನಿ. ಈಗ ಕೊಡಗು ಮೆಡಿಕಲ್ ಕಾಲೇಜ್ ಥರನೇ ಮಂಡ್ಯ ಮೆಡಿಕಲ್ ಕಾಲೇಜ್ ಇದೆ. ಅಲ್ಲಿ ಕಾರ್ಡಿಯಾಲಜಿ ಪೋಸ್ಟ್ಗಳು ಕ್ರಿಯೇಟ್ ಆಗಿವೆ. ದೇರ್ ಆರ್ ಕಾರ್ಡಿಯಾಲಜಿಸ್ಟ್ ಡೂಯಿಂಗ್ ಆಂಜಿಯೋಪ್ಲಾಸ್ಟಿ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಕೊಡಗಲ್ಲಿ ಆ ಥರ ಮಾಡದೆ ವೈ ವಿ ಹ್ಯಾವ್ ಗಾನ್ ಫಾರ್ PPE ಸರ್? ಈಗ ಇಟ್ಸ್ ನಾಟ್ ಎಟ್ ಕನ್ಫರ್ಮ್ ಫಾರ್ PPE, ಬಟ್ ಈಗ ಮಿಷಿನು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಐ ಥಿಂಕ್ ಬೈ ಜಾನ್ವರಿ ವಿಲ್ ಗೆಟ್ ಅವರ್ ಓನ್ ಕಾರ್ಡಿಯಾಲಜಿ ಯೂನಿಟ್ ಬರುತ್ತೆ. ಯೂನಿಟ್ ಅಂದ್ರೆ ಎಲ್ಲಾನು ಬರ್ತದೆ. ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಟ್ಟಿದ್ದೀವಿ, ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಅಲ್ಲೂ ಜಾಗ ಕೊಡ್ಸಿದೀವಿ. ಇನ್ನು ಸ್ಟಾಫ್ ತಗೊಳ್ಳೋದು ಹೆಂಗೆ ಅಂತ ನಮಗೆ ಒಂದು ದೊಡ್ಡ ಪ್ರಶ್ನೆ. ಈಗ ನನಗೆ ಗೊತ್ತಿರಂಗೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್, ಎಸ್ಪೆಷಲಿ ಕಾರ್ಡಿಯಾಲಜಿಸ್ಟ್, ಮೈಸೂರಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಮಿನಿಮಮ್ 3 lakhs, ಮಿನಿಮಮ್ 3 ಲಕ್ಷ, ಮಿನಿಮಮ್ 2.5 lakhs to 3 lakhs ಅವ್ರ ಸ್ಯಾಲರಿ. ಮಾತ್ರ ಸ್ಯಾಲರಿ ತಕ್ಕಂಗೆ ಪೇಷಂಟ್ಸು ಬರಬೇಕು. ಪೇಷಂಟ್ಸ್ ಬರ್ತಾರೆ ಅಂದ್ರೆ ಕೊಡಗಿಗೆ ಬರಕ್ಕೆ ಅವ್ರು 3 ಲಕ್ಷಕ್ಕೆ ಒಪ್ಕೊಂತಾರ. ಇಟ್ಸ್ ಲೈಕ್ ಏನೋ ಒಂದು ಕ್ರೈಟೀರಿಯಾ 2.5 ಲಕ್ಷ 3 ಅಂತ ಮಾಡಿಬಿಟ್ರೆ ಮಿಷಿನ್ ಬರುತ್ತೆ, ಅವ್ರು ಬರಲ್ಲ. ಹಾಗೆ ಈಗ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ, ನಾವು PPPಗೆ ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್. ಅದು ಆಗೇಬೇಕು ಅಂತ ಏನಿಲ್ಲ. ನಮಗೆ ನಿಮ್ಮ ಮುಖಾಂತರ ಯಾರಾದ್ರೆ ಪರ್ಮನೆಂಟ್ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಇಲ್ಲೇ ಬಂದು ವಿತ್ ಕಾರ್ಡಿಯಾಕ್ ಅನಾಸ್ಥೆಸಿಸ್ಟ್ ಒಬ್ಬರಿದ್ದಾರೆ, ನಾವು ಒಬ್ಬರಿದ್ದಾರೆ ಆಗಲಿ ನಮ್ಮಲ್ಲಿ. ಆ ರೀತಿಯಲ್ಲಿ ಪರ್ಮನೆಂಟ್ ಆಗಿದ್ದು ನಾವು ಸೇವೆ ಮಾಡ್ತೀವಿ ಅಂತಂದ್ರೆ ಇಟ್ ಇಸ್ ಗ್ರೇಟ್. ಸ್ಯಾಲರಿದೇನು ದೊಡ್ಡದೇನಲ್ಲ. ಬಟ್ ನೀವು ಹೇಳ್ದಂಗೆ ಒಬ್ರು ಸರಿ, ಅದರ್ ಸ್ಟೋರೀಸ್ ವೆರಿ ಫನ್. ಏನು ಗೊತ್ತಾ, ದರ್ ಸಂಬಡಿ ಕಾಲ್ಡ್ ಮುಕ್ಕಾಟಿ ರಾತೀಶ್ ಅಂತ ಇದ್ದಾರೆ. ಹೀ ಇಸ್ ಅ ನೆಫ್ರಾಲಜಿಸ್ಟ್ ವರ್ಕಿಂಗ್ ಎಸ್ ಎ ಮೆಡಿಸಿನ್. ಕೆಲವರಿಗೆ ಇಲ್ಲಿ ಬರಬೇಕು ಅಂದ್ರೆ ಪೋಸ್ಟ್ ಇಲ್ಲ. ಈಗ ನೀವು ಹೇಳ್ದಂಗೆ ಕೆಲವು ಟೈಮಲ್ಲಿ ನಮ್ಮ ಸರ್ಕಾರದ ವ್ಯವಸ್ಥೆನೂ ಖಂಡಿಸ್ಬೇಕಾಗ್ತದೆ. ಹೌದು, ಕೆಲವು ವ್ಯವಸ್ಥೆಯಲ್ಲಿ ಅವ್ರೇನು ಹೇಳ್ತಾರೆ, ಅದು ಕೊಟ್ರೆ ದುಡ್ಡೇ ಬರಲ್ಲ, ಆದಾಯ ಇಲ್ಲ. ಕೆಲವು ಡಿಪಾರ್ಟ್ಮೆಂಟ್ಗಳು ಅದೇ ನೋಡ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. ಖರ್ಚು ಮಾಡಬೇಕು. ವೆರಿ ಎಮೋಷನಲ್ 100%. ಈಗ ಹೆಲ್ತ್ ಕೇರ್ ಅಲ್ಲಿ ನೀವು ಲೆಟ್ಸ್ ಸೇ 2 ಕಾರ್ಡಿಯಾಲಜಿಸ್ಟ್, 2 ನ್ಯೂರಾಲಜಿಸ್ಟ್, ಒಂದು ಸೂಪರ್ ಸ್ಪೆಷಾಲಿಟಿದು ಲೆಟ್ಸ್ ಕ್ರಿಯೇಟ್ ಪೋಸ್ಟ್, ಪರ್ಮನೆಂಟ್ ಪೋಸ್ಟ್. ಡಾಕ್ಟರ್ಸ್ ಆರ್ ಗೋಯಿಂಗ್ ಟು ಕಮ್. ಇಟ್ ಮೇ ಬಜೆಟ್ ನಮ್ಗೆ ತಿಂಗಳಿಗೆ 3-4 crores ಎಕ್ಸ್ಟ್ರಾ ಇದ್ರು ಕೂಡ, ಬಟ್ ಇಟ್ ಇಸ್ ಓಕೆ. ಇಟ್ ಶುಡ್ ಅಲ್ಲ, ಇಟ್ ಶುಡ್ ಕಮ್. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ, ಯಾಗುತ್ತೆ ಅಂದ್ರೆ, ನಾವು ಈಗ ಮ್ಯಾನ್ ಪವರ್ ಫಾರ್ ಡಾಕ್ಟರ್ಸ್, ಯು ನೀಡ್ ಟು ರೌಂಡ್ ದ ಕ್ಲಾಕ್ ಕಾರ್ಡಿಯಾಲಜಿಸ್ಟ್ 24/7. ಇಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಇಲ್ಲ. ಆಬ್ವಿಯಸ್ಲಿ ಇಲ್ಲ, ಆ ಮಟ್ಟಕ್ಕಿಲ್ಲ. ಆಮೇಲೆ ಪ್ರೈವೇಟ್ ಪೇಷಂಟ್ಸು ಇಲ್ಲಿ ಬರ್ತಾರ, ಐ ಆಮ್ ಟಾಕಿಂಗ್ ಅಬೌಟ್ ನಾನ್ BPL ಕಾರ್ಡ್ ಹೋಲ್ಡರ್ಸ್, ಅವ್ರು ಬರ್ತಾರ. ಅದೆಲ್ಲ ನಾವು ನಮ್ಮ ಡಾಕ್ಟರ್ಗಳು ಯೋಚನೆ ಮಾಡ್ತಾರೆ. ಆಮೇಲೆ ಅವರು ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ, ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ. ಅಲ್ಲ, ಅದೆಲ್ಲ ತೀರ್ಸ್ಕೋಬೇಕಂತ ಅವ್ರಿಗೂ ಆಸೆ ಇರ್ತದೆ. ನಾನು ಒಂಚೂರು 5 ವರ್ಷ 10 ವರ್ಷ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡಿ ಬರ್ತೀನಿ ಅಂತ ಆ ಮೈಂಡ್ ಸೆಟ್ ಇದೆ. ಬಟ್ ನಮ್ಮ ಜನಕ್ಕೆ ನಾನು ಅಲ್ಲ ಸರ್, ಇದು ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂ. ನನ್ನ ಮಧ್ಯೆ ಇದೊಂದು ಚರ್ಚೆ ಆಗಿತ್ತು. ಇದು ನಾನು ಹಿಂದಿನ ಶಾಸಕರು ಕೂಡ ಹೇಳಿದ್ದೆ. ಇಲ್ಲಿ ಕಾರ್ಡಿಯಾಲಜಿ ಯೂನಿಟ್ನ ಎಸ್ಟಾಬ್ಲಿಷ್ ಮಾಡಿ ಯಾರೆಲ್ಲ ಜಯದೇವದಲ್ಲಿ ಮತ್ತು ಬೆಂಗಳೂರು ಮೆಡಿಕಲ್ ಕಾಲೇಜ್ DM ಕಾರ್ಡಿಯಾಲಜಿ ಮಾಡ್ತಾರೆ, ದೇ ಆಲ್ ಹ್ಯಾವ್ ಎ ಗೌರ್ಮೆಂಟ್ ಬಾಂಡ್. 1 year ಅವ್ರನ್ನ ಬಾಂಡ್ 1 ವರ್ಷ ಬಾಂಡನ್ನು ಇಲ್ಲಿ ಮಾಡಿಸಿದ್ರೆ ದೆರ್ ವಿಲ್ ಬಿ ಕಂಟಿನ್ಯೂಸ್ ಫ್ಲೋ ಆಫ್ ಕಾರ್ಡಿಯಾಲಜಿಸ್ಟು. ದೋಸ್ ಥಿಂಗ್ಸ್. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ತುಂಬ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ DM ಪ್ರೋಗ್ರಾಮ್ಸ್ ಇದೆ, ಪೀಪಲ್ ಆರ್ ಡೂಯಿಂಗ್. ಸೊ ಈ ಗೌರ್ಮೆಂಟ್ ಮೆಡಿಕಲ್ ಅವ್ರದ್ದು 1 ವರ್ಷದ ಬಾಂಡನ್ನು ಅವರೇ ಜಯದೇವದಲ್ಲಿ ಮಾಡಿದ್ರೆ ಇಟ್ಸ್ ನಾಟ್ ಆ್ಯಡಿಂಗ್ ವ್ಯಾಲ್ಯೂ. ಕರೆಕ್ಟ್. ಅವರು BMC ಇಟ್ಸ್ ನಾಟ್ ಆ್ಯಡಿಂಗ್ ವ್ಯಾಲ್ಯೂ. ನಾನು ಕೊಡಗು ಮಾತ್ರ ಹೇಳ್ತಿಲ್ಲ, ಚಿಕ್ಕಮಗಳೂರು, ಕೊಪ್ಪಳ ಎಲ್ಲೆಲ್ಲ ಕಾಲೇಜ್ ಇದೆ. ಸೊ ಅದೇ ಇದೊಂದು ವಿಚಾರ ಸರ್.
ಬಟ್ ಅಲ್ಲ ಸತ್ಯ ನಾವು ಬೇಕೇ ಬೇಕು ಅಂತ ನಾವು ಕೇಳಿದ್ವಿ. ನಾನು ಜಯದೇವಾಗ 4-5 ಸಲ ಹೋಗಿ ನಮ್ಮ ಫ್ರೆಂಡ್ಸ್ನು ಭೇಟಿ ಮಾಡಿ, ನಮ್ಮ ಫ್ರೆಂಡ್ಸ್ ಮಕ್ಕಳನ್ನ ಭೇಟಿ ಮಾಡಿ, ನಮ್ಮ ಪ್ರೊಫೆಸರ್ ಮಕ್ಕಳೆಲ್ಲ ಭೇಟಿ ಮಾಡಿ, ಬನ್ನಿ ಸರ್ ನಮಗೆ ಇಲ್ಲಿ ಒಂದು ಅವಕಾಶ ಕೊಡಿ, ಒಂದು ಸ್ಯಾಲರಿನೂ ಅಂದರೆ ವ್ಯವಸ್ಥಿತವಾಗಿ ಮಾಡ್ಕೊಡ್ತೀವಿ, ಕೊಡೋದಂಥ ಪವಿತ್ರ ಜಾಗ, ಪ್ರಯತ್ನ ಮಾಡಿ. ಈಗ ನಾವು ಒನ್ಸ್ ಈ ಮಿಷಿನ್ಸ್ನ ಇನ್ಫ್ರಾಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ದೆನ್ ವಿಲ್ ಸಿ. ಬಟ್ ಅದರ್ ವೇರ್ ವಾಟ್ ಐಮ್ ಥಿಂಕಿಂಗ್ ಇಸ್, ಯಾರೋ ಒಬ್ರು ಇಲ್ಲಿ ಟೆಂಪ್ರರಿಗೆ ಬರ್ತಾರೆ, ಆಮೇಲೆ 1 ವರ್ಷಕ್ಕೆ ಆಮೇಲೆ ಹೋಗ್ಬಿಡ್ತಾರೆ. ಅಲ್ಲ ಬಂದ್ಬಿಟ್ಟು ಇಫ್ ಇ ಸೀಸ್ ನನಗೆ ಬೆಂಗಳೂರಿಗಿಂತ ಇಫ್ ಐ ಎಸ್ಟಾಬ್ಲಿಷ್ ಎ ಸ್ಮಾಲ್ ಕ್ಯಾತ್ ಲ್ಯಾಬ್ ಇನ್ ಎ ಸ್ಮಾಲ್ ಪ್ಲೇಸ್, ಇಫ್ ಐ ಕ್ಯಾನ್ ಹ್ಯಾವ್ ಎ ರೀಸನೇಬಲ್ ಗುಡ್ ಪ್ರಾಕ್ಟೀಸ್ ಗುಡ್ ಲೈಫ್ ಅಂದರೆ, ಈಗ ಹೊರಗಡೆ ಬಂದು ಯಾರು ಪ್ರೈವೇಟ್ ಆಗಿ ಸೆಟಪ್ ಮಾಡಿದ್ರೆ ನಿಮ್ಮ ಮೇಲೂ ಪ್ರೆಷರ್ ಇರಲ್ಲ, ಗೌರ್ಮೆಂಟ್ ಮೇಲೂ ಪ್ರೆಷರ್ ಇರಲ್ಲ, ಬಿಕಾಸ್ ನೋ ಬಡಿ ಡೈಯಿಂಗ್ ಅಲ್ಲ. ಆ ಪ್ರೈವೇಟ್ ವಿಚಾರ ನೀವು ನಂಬ್ತಿರೋ ಬಿಡ್ತಿರೋ, MRI ಲಾಸ್ಟ್ ಟೈಮ್ ಬಂತು, ಬಿಗಿನಿಂಗ್ ಆಫ್ 23-24 ಅಲ್ಲಿ MRI ಬಂತು. ಎಷ್ಟೋ ಜನ ಮಂತರ್ ನಮ್ಮ ಸ್ನೇಹಿತರುಗಳೇ ಮಂತರ್ ಡಿಸ್ಟ್ರಿಕ್ಟ್ ಅಲ್ಲಿ MRI ಇಲ್ಲ, ರೇಡಿಯಾಲಜಿಸ್ಟು, ನಾವು ಪ್ರೈವೇಟ್ ಅಲ್ಲಿ ಹಾಕೋಣ ಅಂತ. ನಾನು ಐ ಸೆಡ್ ನೋ, ನಾವು ಗೌರ್ಮೆಂಟ್ ವ್ಯವಸ್ಥೆಯಲ್ಲೇ MRI ಮಾಡ್ತೀವಿ. ಅಲ್ಲ ಸರ್, ಪ್ರೈವೇಟ್ ನಾನು ಹೇಳೋದು ಅಲ್ಲ ಪ್ರೈವೇಟ್ ಹಾಕೋದ್ರಲ್ಲಿ ತಪ್ಪಿಲ್ಲ. ಅಲ್ಲ ನನಗೆ ಕೇಳಿದ್ರು ಆಸ್ ಅನ್ MLA, ಸರ್ ಬಿಸ್ನೆಸ್ಸಿಗೆ ಒಳ್ಳೇದು ಅಂತ. ನಾನಿಲ್ಲಪ್ಪ, ನಾನು ಮೆಡಿಕಲ್ ಕಾಲೇಜ್ ಒಳಗೆ ಹಾಕ್ಸ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಸ್ಟ್ರೆಂಥನಿಂಗ್ ಮಾಡೋದು ನನ್ನ ಜವಾಬ್ದಾರಿ. ದಟ್ ಇಸ್ 1 MRI ಬಂತು. ಈಗ ಕಾರ್ಡಿಯಾಲಜಿ ಯೂನಿಟ್ ಬಂದಾದ್ಮೇಲೆ ದೆನ್ ವಿಲ್ ಆಸ್ಕ್. ಐ ಥಿಂಕ್ ಪ್ರೈವೇಟ್ ಅಲ್ಲಿ ಕೂಡ MRI ಬಂದಿದೆ. ಐ ಥಿಂಕ್ ಶ್ಯಾಮಪ್ಪಣ್ಣ MRI ನಾವು ದೇ ಟ್ರೈನ್ ಟು ಬ್ರಿಂಗ್ ಇಟ್ಸ್ ಗ್ರೇಟ್. ಸರ್ ಎರಡು ಆ ಥರ ಇದ್ರೆ ಕಾಂಪಿಟೇಷನ್ ಕ್ವಾಲಿಟಿ ಇದ್ರೇನೆ ಕ್ವಾಲಿಟಿ ಬರುತ್ತೆ. ಸೊ ಬರಲೇಬೇಕು, ಇಲ್ಲ ಅಂತಲ್ಲ. ಬಟ್ ಐ ಡಿಡ್ ವಾಂಟ್ ಟು ಬಿ ಪಾರ್ಟ್ ಆಫ್ ದಟ್. ಓಕೆ, ಫೇರ್ ಇನಫ್, ಬಿಕಾಸ್ ನಾನ್ ಕಮಿಟ್ಮೆಂಟ್ ಇಸ್ ಎ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಫೇರ್ ಇನಫ್, ಇಟ್ ಶುಡ್ ನಾಟ್ ಹ್ಯಾಪನ್. ಸೊ ಸರ್, ಐ ಪರ್ಸನಲಿ ಫೀಲ್ ತುಂಬ ಜನ ಗೌರ್ಮೆಂಟ್ ಆಸ್ಪತ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈ ಪಿರಿಯಾಪಟ್ಟಣ, ಹುಣಸೂರು ಎಲ್ಲ ಕಡೆ ದೇ ಆರ್ ಆಲ್ ಕಮಿಂಗ್ ಟು ಕೊಡಗು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ. ಐ ಮೀನ್ ಓವರ್ ಆಲು ನಮ್ದು ಅಡ್ವಾಂಟೇಜ್ ಏನು ಅಂತ ನಿಮ್ಗೆ ಅನ್ಸಲ್ವಾ? ಜನರಲಿ ನಮ್ಮ ಜಿಲ್ಲೆ ಪಾಪ್ಯುಲೇಷನ್ ಚಿಕ್ಕದಿದೆ, 5 ಲಕ್ಷ. 5.5 lakhs ಇದೆ. ಒಂದು ದಿಸ್ ಹಾಸ್ಪಿಟಲ್ ಇಸ್ ಏಬಲ್ ಟು ಕ್ಯಾಟರ್ ಫಾರ್ ಅವರ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಆಲ್ಸೋ ನೇಬರಿಂಗ್ ತಾಲೂಕ್ಸ್ ಅಂತ. ಈಗ ನಮ್ಮ ಜಿಲ್ಲೆಯವರು ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಕೊಡೋದು ನಮ್ಮ ಜವಾಬ್ದಾರಿ, ಅದು ಕೊಡಲೇಬೇಕು. ನಾವು ಇಲ್ಲ ಅಂತ ಕೆಲವು ಟೈಮಲ್ಲಿ ನಾವು ಫೇಲಿಯರ್ ಆಗಿದ್ದೀವಿ, ಇಲ್ಲ ಅಂತಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಡಾಕ್ಟರ್ಸ್ ಇರಲ್ಲ, ಕೆಲವು ನಮ್ಮಲ್ಲಿ ಕ್ಲಿನಿಕ್ ಸ್ವಚ್ಛತೆ ನಮ್ಮ ಕಾಪಾಡಿರಲ್ಲ, ಕೆಲವು ಟೈಮಲ್ಲಿ ನಮ್ಮ ನರ್ಸ್ಗಳು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಈಗ ನಮ್ಮಲ್ಲಿ ಏನು ಗೊತ್ತಾ ಸರ್, ಯು ಹವ್ ಸೀನ್ ಹೆಲ್ತ್ ಕೇರ್ ಕಂಪೇರ್ ಟು ಅದರ್ ಬಿಗ್ ಹಾಸ್ಪಿಟಲ್ ಆಫ್ ಮೆಟ್ರೋಸು ನಮ್ದು ಎಷ್ಟೋ ಬೆಟ್ರು, ಇಲ್ಲ ಅಂತಲ್ಲ, ಇಟ್ ಇಸ್ ಬೆಟರ್. ಬಟ್ ನೀವು ಹೇಳ್ದಂಗೆ ನಮ್ಮಲ್ಲಿ when people want the best, because one more thing, ಕೊಡಗಲ್ಲಿ ಸಿವಿಕ್ ಸೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ, ವೆರಿ ಹೈ. ಆ ರೀತಿಯಲ್ಲಿ ನಡೆಸಬೇಕು, ಅವ್ರದ್ದು ಆಸೆ ಇದೆ, ನಮ್ದು ಆಸೆ ಇದೆ. ಬಟ್ ನಮ್ಮ ಸ್ಟಾಫ್ ಅಲ್ಲೂ ಇಟ್ ಇಸ್ ಅ ಫುಲ್ ಇಕೋಸಿಸ್ಟಮ್. ಇಟ್ ಶುಡ್ ಕನ್ಸ್ಪೈರ್ ಟು ಡೂ ದಟ್. ಮತ್ತೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಕೋಸಿಸ್ಟಮ್ ಅಲ್ಲಿ ಒಬ್ರು ಕೈ ಕೊಟ್ರೆ ಸಿಸ್ಟಮ್ ಸ್ಪಾಯ್ಲ್ಸ್. ಅದಕ್ಕೆ ಬಟ್ ಅಲ್ಲ, ನಮ್ಮಲ್ಲಿ ಕ್ವಾಲಿಟಿ ಕೇಳೋರು ಏನು ತಪ್ಪೇನಿಲ್ಲ, ಕೊಡ್ಸೋದು ನಮ್ಮ ಜವಾಬ್ದಾರಿ. ಸೊ ಆಸ್ ಯು ಸೆಡ್, ನಮಗೆ ಈಗ ಕಾರ್ಡಿಯಾಲಜಿ ಯೂನಿಟ್ ನೆಕ್ಸ್ಟ್ ಈಗ ಬಂದಾಗ ಹೋಪ್ಫುಲಿ ವಿ ಕ್ಯಾನ್ ಗೆಟ್, ನಾವು ಇಂಟರ್ವ್ಯೂ ಕರಿತೀವಿ, ಅಡ್ವರ್ಟೈಸ್ಮೆಂಟ್ ಕರಿತೀವಿ. ಇಲ್ಲಿ ಬರಲಿಲ್ಲ ಅಂದರೆ ದೆನ್ ವಿಲ್ ಎಕ್ಸ್ಪ್ಲೋರ್ ಅ PPP model. If that doesn't happen, we'll have to hire somebody. ಬಟ್ ನಾನು ಜಯದೇವಾಗ ಹೋಗಿದ್ದೀನಿ, ಮಂಜುನಾಥ್ ಸರ್ನು ಭೇಟಿ ಮಾಡಿದೆ, ಇವತ್ತಿನ ಡೈರೆಕ್ಟ್ರು ರವೀಂದ್ರ ಸರ್ನು ಭೇಟಿ ಮಾಡಿದೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ನಮಗೆ ಕಂಪ್ಲೀಷನ್ ಆಫ್ ದ ಮೆಡಿಕಲ್ ಕಾಲೇಜಿಗೆ ಅದು ನಡೀತಾ ಇದೆ, ಮೆಡಿಕಲ್ ಹಾಸ್ಪಿಟಲ್ಗೆ. ಲಾಸ್ಟ್ ಟೈಮ್ ಕಟ್ಟಿರೋಂಥ ಬಿಲ್ಡಿಂಗ್ನ ಕಂಪ್ಲೀಷನ್ಗೆ 41 ಕೋಟಿ ತೊಗೊಂಡು 3rd and 4th floor ವಿಲ್ ಕ್ಲಿಯರ್. ಸೊ ನೀವು ಹೇಳ್ದಂಗೆ ಆಮೇಲೆ ಹೌ ಇಸ್ ಸೋಮವಾರಪೇಟೆ ತಾಲೂಕು ಹಾಸ್ಪಿಟಲ್ ತಾಲೂಕು ಹಾಸ್ಪಿಟಲ್ ವಿ ನೀಡ್ ಮಚ್ ಮೋರ್ ಸ್ಟಾಫ್. ನಮ್ಮಲ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿಯಿಂದ ಕೂಡ ಸ್ಪೆಷಲಿಸ್ಟ್ ರಿಕ್ರೂಟ್ ಆಗ್ತಾ ಇಲ್ವಾ? ಒಂದು 3 ವರ್ಷದಿಂದ ಆಗಿದ್ರು, ತುಂಬ ಜನ ರಿಕ್ರೂಟ್ ಆದ್ರು, ಆಮೇಲೆ ಆಗಿಲ್ಲ. ಬಟ್ ನಾವು ಈಗ ರಿಕ್ರೂಟ್ಮೆಂಟ್ ನಡೀತಾ ಇದೆ ಈಗ. ಬಟ್ ನಮ್ಗೆ ಇನ್ನು ಆನೆಸ್ಥೆಟಿಸ್ಟ್ ನಮಗೆ ಬೇಕಾಗಿದೆ, ಪೀಡಿಯಾಟ್ರಿಷಿಯನ್ ಬೇಕಾಗಿದೆ. ಸೊ ಐ ಥಿಂಕ್ ಒನ್ಸ್ ದಿ ರೆಡ್ ಸ್ಪೆಷಾಲಿಟಿ ಬಂದ್ರೆ ಎಷ್ಟೋ ಬೇಸಿಕ್ಸ್ ಮೆಡಿಸಿನ್, ಸರ್ಜರಿ, ಗೈನಕಾಲಜಿಸ್ಟ್, ಅನೆಸ್ಥಿಸಿಯಾ, ಪೀಡಿಯಾಟ್ರಿಷಿಯನ್ 5 ಬಂದ್ರೆ ಅದಕ್ಕೆಲ್ಲದಕ್ಕೆ ಹಾಕ್ಬೇಕು. ಅನೆಸ್ಥಿಸಿಯಾಲಜಿಸ್ಟ್ ಬೇಕು. ಅನೆಸ್ಥಿಸಿ ಅಂದ್ರೆ ಅವ್ರು ಸರ್ಜರಿ ಮಾಡೋಕ್ಕಾಗಲ್ಲ, ಲೋಕಲ್ ಪ್ರೋಗ್ರಾಮ್ಸ್ ಮಾಡೋಕ್ಕಾಗಲ್ಲ, ಓಡ್ತಾ ಇರ್ತಾರೆ ಮೆಡಿಕಲ್ಗೆ. ಅದಕ್ಕೋಸ್ಕರ ನನ್ನ ಸಚಿವರಿಗೂ ನಾವು ಬೇಡ್ಕೊಂಡಿದ್ದೀವಿ, ಅನೆಸ್ಥಿಸಿಯಾಲಜಿಸ್ಟ್ ನಮ್ಗೆ ಬೇಕೇ ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಬಟ್ ಇದೇ ಕ್ಷೇತ್ರದಲ್ಲ ಸರ್, ದಿನೇಶ್ ಗುಂಡೂರಾವ್. ಬಟ್ ಹೀಸ್ ಹೆಲ್ಪ್ ಅಸ್ ಈಸ್ ಕುಶಾಲನಗರದ ಹೊಸ ಹಾಸ್ಪಿಟಲ್ ಕೊಟ್ಟವ್ರೆ. ಈಗ ಒಂದು ಹೊಸ ಆಂಬ್ಯುಲೆನ್ಸು ನಮ್ಮ ಸೋಮವಾರಪೇಟೆಗೆ ಬರ್ತಾ ಇದೆ. ಬಟ್ 2-3 ಡಾಕ್ಟರ್ಸು ಜಾಸ್ತಿ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ಎಷ್ಟೇ ಡಾಕ್ಟರ್ ಕೊಟ್ಟರು ಸಾಲ್ತಾ ಇಲ್ಲ, ಪಾಪ್ಯುಲೇಷನ್ ಆಗಿದೆ. ಗುಡ್ ಸರ್. ಟೂರಿಸಮ್ ಕೊಡಗು ಅಂದರೆ ಎಲ್ರಿಗೂ ಇಷ್ಟ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೊಡಗು ಇಷ್ಟನಾ? ಬರ್ತಾರೆ? ನೀವು ಹೇಳ್ತಿರಲ್ಲ, ವಾರಕ್ಕೆ 10 ಫೋನು ಮಂತರ್ ಕೊಡಗಿಗೆ ಬರ್ತಾ ಇದ್ದೀನಿ. ನಾನು ಅದೇ ಅಣ್ಣ, ನಾನು ಏನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಡಿಲ್ಲ, ನಾನು ಜನಪ್ರತಿನಿಧಿ, ಒಂಚೂರು ಅಲ್ಲ. ಬಟ್ ಆಸ್ ಯು ಸೆಡ್, ಟೂರಿಸಮ್ ಇಸ್ ಸಮ್ಟೈಮ್ಸ್ ಔಟ್ ಆಫ್ ಕಂಟ್ರೋಲ್ ಅಂತೀವಲ್ಲ. ಮಡಿಕೇರಿ ಕೆಲವು ಶುಕ್ರವಾರ ದಿನ ಬಂದಾಗ ನಿಮ್ಗೆ ಅನ್ಸಲ್ವ, ನಿಮಗೆ ಹಳೆ ಮಡಿಕೇರಿ ಎಲ್ಲೋಯ್ತು ಅನ್ಸಲ್ವ ನಿಮ್ಗೆ? ಕುಶಾಲನಗರ ಟು ಮಡಿಕೇರಿ
ಬೆಂಗಳೂರಲ್ಲಿ ಯಾವುದೋ ಒಂದು ಮೇನ್ ರೋಡ್ ಥರ ಆಗಿದೆ ಈಗ. ಸರ್ ಈಗ ಎರಡು ವಿಚಾರ ಹೇಳೋದು, ಗವರ್ಮೆಂಟ್ ಆ್ಯಂಡ್ ಗವರ್ನೆನ್ಸ್ ನೀವು ಎಲ್ಲದ್ರಲ್ಲಿ ಮೂಗ್ ತೋರ್ಸೋಕ್ಕಾಗಲ್ಲ. ಬಿಕಾಸ್ ಈಗ ಟೂರಿಸಮ್ ಜನರು ಮಾಡ್ತಿರೋದು, ಜನರಿಗೆ ದುಡ್ಡು ಆಗ್ತಿದೆ, ಬರೋರು ಬರ್ತಾ ಇದ್ದಾರೆ. ಬಟ್ ಇಟ್ಸ್ ಸಮ್ ಪಾಯಿಂಟು ಇದನ್ನು ರಿಸ್ಟ್ರೈನ್ ಅಥವಾ ಒಂದು ಈಗ ನೀವು ಹೇಳ್ದಂಗೆ ಐ ಥಿಂಕ್ ನಮ್ಮ ಸೂಪರ್ ಸ್ಯಾಚುರೇಷನ್ ಅಂತೀವಲ್ಲ, ಸೂಪರ್ ಸ್ಯಾಚುರೇಟೆಡ್ ಆಲ್ರೆಡಿ. ಬಟ್ ನಮಗೇನಾಗಿದೆ ಅಂತಂದರೆ ಇಟ್ ಈಸ್ ಅನ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್. ಟೂರಿಸಮ್ ಮೇಲೆ ತುಂಬ ಜನ ಬದುಕ್ತಾ ಈಗ ಕಾಫಿ ರೇಟ್ಸ್ ಈಗ ಚೆನ್ನಾಗಿದೆ. 3 ವರ್ಷದಿಂದ ಬದುಕೊಳ್ಳೋಂಥ ಪರಿಸ್ಥಿತಿ ನಮ್ಮವ್ರಿಗೆ ಬಂದಿದೆ ರೈತರಿಗೆ. ಬಟ್ ಅದ್ರ ಜೊತೆ ಕಾಫಿ ರೇಟ್ ಡೌನ್ ಆದರೆ ಬೇರೆ ರೀತಿಲಿ ಒಂದು ಡೈವರ್ಸಿಫಿಕೇಶನ್. ನೀವು ಡಾಕ್ಟರ್ ಆಗಿದ್ದೀವಿ, ಕಮಿಂಗ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡಲ್ಲಿ. ಕೆಲವು ಜನ ಬಿಸ್ನೆಸ್ ಮಾಡ್ಕೊಂಡ್ರು, ಕೆಲವು ಜನ ಟ್ರೇಡಿಂಗ್ ಕಲ್ತರು. ಇದು ಯಾಕೆ ಮಾಡಬಾರ್ದು ಅಂತ ಕೆಲವು ಜನಕ್ಕೆ ಅವತ್ತಿನ ಕಾಲದಲ್ಲಿ ಐ ಥಿಂಕ್ ಕೆಲವು ಹೋಮ್ ಸ್ಟೇಗಳು, ಅವತ್ತಿನ ಕಾಲದ ಹೋಮ್ ಸ್ಟೇಗಳು, ಪೈನಿಯರಿಂಗ್ ಹೋಮ್ ಸ್ಟೇ, ಸ್ಪೈಸ್ ಇಂಡಸ್ಟ್ರಿ, ಅವೆಲ್ಲನೂ ನೀವು ಹೇಳ್ದಂಗೆ ಸ್ಪೈಸ್ ಇರ್ಬೋದು. ಅದೇ ರೀತಿಲಿ ಎಸ್ಟೇಟ್ ಟೂರಿಸಮ್, ಈಕೋ ಟೂರಿಸಮ್ ನಾವು ಏನು ಹೇಳ್ತೀವಿ. If tourism is running the district, not so. Coffee is still bringing the biggest financial revenue. But ಕಣ್ ಬೀಳ್ತಾ ಇರೋದು ಟೂರಿಸಂ. ಯಾಕೆ ಹೇಳ್ತೀನಿ, ಜನರ ಕಿರಿಕಿರಿ ಆಗ್ತಿದೆ. ಅಲ್ಲ, ಕಿರಿಕಿರಿ ಅಂತಲ್ಲ, ಆರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಓನ್ಲಿ ಲಿಮಿಟೆಡ್. ರೋಡ್ಸ್ ಆರ್ ಲಿಮಿಟೆಡ್. ಅಗಲ ಮಾಡೋಕ್ಕಾಗಲ್ಲ. ಆಮೇಲೆ ನಾವೇ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳಿದೆ. ಫಾರೆಸ್ಟ್ ಇದೆ, ಇಕೋ ಸೆನ್ಸಿಟಿವಿಟಿ ಇದೆ. ಸೊ ನಾವು ಸೇರ್ಕೊಂಡು ನೀವು ಹೇಳ್ದಂಗೆ 1819 ಫ್ಲಡ್ ಅಲ್ಲಿ ಆಗಾದ್ಮೇಲೆ ಸೊ ಲಾಟ್ಸ್ ಆಫ್ ಪೀಪಲ್ ಆರ್ ಸಮ್ ಸಿಟಿ ಲೈಕ್ ಜೋಶಿಮಠ್. ಈಗ ಒಂದು ಸಾಯಿಲ್ಗೆ, ಒಂದು ಸ್ಟ್ರಕ್ಚರ್ಗೆ, ಒಂದು ನಗರಕ್ಕೆ ಇಷ್ಟು ಮಾತ್ರ ಮಾಡ್ಬೋದು ಅಂತ ಶಕ್ತಿ ಇದೆ, ಕ್ಯಾರಿಂಗ್ ಕೆಪಾಸಿಟಿ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಆರ್ ಯು ಥಿಂಕಿಂಗ್ ಹೆಡ್ ಮಡಿಕೇರಿ ಇನ್ನು 10 ವರ್ಷ ಕಳೆದು ಮಡಿಕೇರಿಯಾಗಿ ಉಳಿಬೇಕು ಅಟ್ ಯುವರ್ ಲೆವೆಲ್? ವಾಟ್ ಯು ಕ್ಯಾನ್ ಡೂ? ಈಗ ನೋಡಿ, ನಾವು ನೀವು ಹೇಳ್ದಂಗೆ ಇತಿಹಾಸನ ನೋಡ್ಕೊಂಡು ಬಂದಿರೋದು ನಮ್ಮ ಮನೇಲಿ. ನಾನು ಹೇಳ್ತಾ ಇರೋದು ಅದು ಕಲಿಸಿರೋದು. ಈಗ ನಾವು ನಮ್ಮ ಫ್ಯಾಮಿಲಿದ ಇತಿಹಾಸನೇ ಒಂದು ನನಗೆ ಗೊತ್ತಿರಂಗೆ 6th ಜನರೇಷನ್ ನಾವು ಬಂದಿರೋದು ಇಲ್ಲಿಗೆ ಕಾಫಿ ಪ್ಲಾಂಟೇಶನ್ ಅಲ್ಲಿ. ಅದನ್ನ ಉಳಿಸ್ಬೇಕು ಅಂತ ಎಲ್ಲ ಲೋಕಲ್ ಅವ್ರಿಗೆ, ಎಲ್ಲ ಯುವಕರಿಗೆ ಯುವರ್ ಪ್ಯಾಷನೇಟ್ ಅಬೌಟ್ ಅಗ್ರಿಕಲ್ಚರ್. ಬಟ್ ಟೈಮ್ ಮಾಡ್ತಾ ಇಲ್ಲ. ಬಟ್ ಟೂರಿಸಂ ವೈಸ್ ಅಲ್ಲಿ ನಾವು ಹೇಳ್ದಂಗೆ ಓವರ್ ರೆಸಿಲಿಯಸ್ ಟೂರಿಸಂ ಆ್ಯಂಡ್ ನಮ್ಮಲ್ಲಿ ಎಷ್ಟೋ ಕಾನೂನು ಒತ್ತಡಗಳಿವೆ. ವಿ ಡೋಂಟ್ ಹ್ಯಾವ್ ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ಹೋಮ್ ಸ್ಟೇಸ್, ಬ್ರೆಡ್ ಅಂಡ್ ಬ್ರೇಕ್ಫಾಸ್ಟ್ ಏರಿಯಾಸ್ಗಳಿಗೆ. ಬಟ್ ದಿಸ್ ಆರ್ ಆಲ್ ಯುವರ್ ವೋಟಿಂಗ್ ನೀವು ರೆಗ್ಯುಲೇಷನ್ ಮಾಡೋ ನಿಮ್ಮ ಹತ್ರ ಬಂದು ಕೂತ್ಕೊಳ್ತಾರೆ. ಈಗ ಡಬಲ್ ಎಜ್ ಸ್ವೋರ್ಡ್ ಅಂತೀವಲ್ಲ, ಬಟ್ ದಟ್ ಡಸಂಟ್ ಮೀನ್ ವಿ ಡೋಂಟ್ ಡೂ ಇಟ್. ಮೇ ಬಿ ಯು ಹ್ಯಾವ್ ಟು ಡೂ ಇಂಡೈರೆಕ್ಟ್ಲಿ. ಅಲ್ಲ, ಡೈರೆಕ್ಟ್ ಆಗೇ ಮಾಡಬೇಕು. ರೆಗ್ಯುಲರೈಸೇಷನ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಮಾಡಿ. ಈಗ ಲೇಬರ್ ಮಿನಿಸ್ಟರ್ ಬಂದ್ರು ಮೊನ್ನೆ. ನಾವು ಲೇಬರ್ ಮಿನಿಸ್ಟರ್ ಮುಖಾಂತರ ನಾವು ನಮ್ಮ ಹೋಮ್ ಸ್ಟೇ ಅಸೋಸಿಯೇಷನ್ ಕರೆಸ್ತೋ, ಈ ಸೋಮವಾರಪೇಟೆ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಜೊತೆ ಕರೆದು ಏನೇನು ಸಮಸ್ಯೆಗಳಿದೆ, ಯಾವ ರೀತಿಲಿ ಬದಲಾವಣೆ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿಲಿ ಕೊಡ್ಬೋದು. ಬಟ್ ಎಲ್ಲರೂ ಕಂಪ್ಲೈ ಮಾಡಿದ್ರೆ ನೀವು ಹೇಳ್ದಂಗೆ ನಾವು ಅದ್ಭುತವಾದ ಜಾಗದಲ್ಲಿ ನಮಗೆ ಜಾಗ ಸಿಕ್ಕಿದೆ. Because the way tourism is done in Europe, you might have gone and seen. ಇಲ್ಲ, ಈಗ there also it is ಎಕ್ಸ್ಟ್ರೀಮ್ ಆಗಿ ಟಿಪ್ಪಿಂಗ್ ಆಗಿ ಈ ಕಡೆಗೆ ಬಂದಿರೋದು ವಾಪಸ್ ಅವ್ರಿಗೆ. ಅಲ್ಲಿ ಅವ್ರು ಹೆಂಗೆ ರೆಗ್ಯುಲೇಷನ್ ತಗೊಬಂದ್ರು? ಬಟ್ ಅಲ್ಲಿ ನೀವು ಹೇಳಿದ್ರೆ ಪೀಪಲ್ ಹ್ಯಾವ್ ಮೋರ್ ಸಿವಿಕ್ ಸೆನ್ಸ್. ಇಲ್ಲ, ಇಲ್ಲೂ ನನ್ನಂತೆ ನಮ್ಮ ಜಿಲ್ಲೆಯಲ್ಲಿ ಅಂತಲ್ಲ, ಸಿವಿಕ್ ಸೆನ್ಸ್ ಇಸ್ ಹೈಯೆಸ್ಟ್ ಇನ್ ಕರ್ನಾಟಕ ಇಸ್ ಒನ್ ಆಫ್ ದ ಹೈಯೆಸ್ಟ್. ಇಲ್ಲ ಅಂತಲ್ಲ, ಸ್ವಚ್ಛತೆ ಇರ್ಬೋದು, ನಾವು ಕರೆಕ್ಟ್ ಪಬ್ಲಿಕ್ ಬಿಹೇವಿಯರ್ ಇರ್ಬೋದು, ದಟ್ ಇಸ್ ಹೈಯೆಸ್ಟ್. ಬಟ್ ನೀವು European countries rules and regulations were brought in at a much earlier age. Before people that boom ಇತ್ತು ಅಂತೀವಲ್ಲ, ಆ ಬೂಮ್ ಬರೋಕ್ಕಿಂತ ಮುಂಚೆ ಆಗಿದೆ. ಈಗ ಅಲ್ಲಿ ಐ ಡೋಂಟ್ ನೋ ಅಗ್ರಿಕಲ್ಚರ್ ಇಸ್ ಆಸ್ ಇನ್ ಯುರೋಪಿಯನ್ ಕಂಟ್ರೀಸ್ ಇಷ್ಟು ದೊಡ್ಡದಿದೆಯೋ ಅಂತ ಗೊತ್ತಿಲ್ಲ. A person may have 200 acres and but everything is mechanized. They are doing mechanization, they are doing sheep rearing. Nammali it is all based on coffee, very small holding, very intense. Small holding. So now intense farming ಮಾಡಿದಾಗ it is not very viable. We will use pesticides, we will ನಮ್ಮಲ್ಲಿ ರೆಗ್ಯುಲೇಷನ್ಸ್ ಭಾಳ ಕಮ್ಮಿ ಇಲ್ಲ ಇದೆಲ್ಲ ಸರ್ ಕಂಪ್ಯಾರಿಟಿವ್ಲಿ ಇಟ್ ಇಸ್ ನಾಟ್. ಇದು ಈಗ ಫಾರ್ಮಿಂಗ್ ವೈಸ್ ನಾವು ಫಾರ್ಮಿಂಗ್, ಬಟ್ ಟೂರಿಸಂ ವೈಸ್ ಅಲ್ಲಿ ನಮ್ಮಲ್ಲಿ ಒಂದು ಸ್ವಲ್ಪ ರೆಗ್ಯುಲೇಷನ್ ಮಾಡಬೇಕು. ಯಾರು ಒಳಗೆ ಬರ್ತಾವ್ರೆ, ಎಷ್ಟು ಜನ ಒಳಗೆ ಬರ್ತಾವ್ರೆ, ಯಾವ ರೀತಿಲಿ ಬರ್ತಾ ಇದ್ದಾರೆ, ಯಾವ ರೀತಿಲಿ ನಾವು ಅವ್ರಿಗೆ ಊಟ ಕೊಡಕ್ಕೆ ಸಾಧ್ಯ ಇದೆಯೋ, ಅವ್ರು ಯಾವ ರೀತಿ ಬರಬೇಕು, ಎಷ್ಟು ಜನ ಬರ್ಬೋದು, how much we can hold and how much garbage they are generating, how much garbage we are going to. I was speaking to ನಗರಸಭಾ ಕಮಿಷನ್ ಮೀಟಿಂಗ್. ಐ ಥಿಂಕ್ ನಮ್ಗೆ ಶಕ್ತಿ ಇರೋದು 3 ಟನ್ನು 4 ಟನ್ನು ಅದು 15-16 ಟನ್ ಆಗ್ತಾ ಇದೆ. ಆಮೇಲೆ ಲಾಟ್ಸ್ ಆಫ್ ಬಿಗ್ ಟೂರಿಸ್ಟ್ ಇಂಡಸ್ಟ್ರೀಸ್ ನಮ್ಮಲ್ಲಿ, ದೇ ಶುಡ್ ಬಿ ಏಬಲ್ ಟು ಸೆಲ್ಫ್ ಸಸ್ಟೈನ್ ದೇರ್ ಓನ್ ಗಾರ್ಬೇಜ್. ಅವ್ರಿಗೆ ಅದಾಯ್ತಾ ಇಲ್ಲ ಒಂದೊಂದ್ಸಲಿ. ಇಟ್ಸ್ ಆಲ್ಮೋಸ್ಟ್ ಸ್ಯಾಚುರೇಷನ್ ಆಗ್ಬಿಟ್ಟಿದೆ, ಟಿಪ್ಪಿಂಗ್ ಆಗಿದೆ. ಬಟ್ ನನ್ಗೆ ಗೊತ್ತಿರಂಗೆ ಒಂದು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಿದ್ರೆ ನಮ್ಮ ಅಸೋಸಿಯೇಷನ್ ಅವರಿಗೆ ಒಂದು ಸ್ವಲ್ಪ ಕಠಿಣ ಆಗ್ಬೋದು. ಬಟ್ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದ್ರೆ ಆ ಜಾಗ ಇಲ್ಲ ಅಂದ್ರೆ ಟೂರಿಸ್ಟ್ ಬರಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಸಸ್ಟೈನೇಬಲ್. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಸಸ್ಟೈನೇಬಲ್. ಈ ಸಸ್ಟೈನೇಬಲ್ ಫಾರ್ಮಿಂಗ್ ತರ ಸಸ್ಟೈನೇಬಲ್ ಟೂರಿಸಂ ಅಲ್ಲ.
ಆಮೇಲೆ ನೀವು ಹೇಳ್ದಂಗೆ ನಾವು ಈ ಟ್ರೆಕ್ಸ್ ಮಾಡ್ತಾ ಇದ್ದಾರೆ ಅವೆಲ್ಲನೂ ಒಂದು ರೀತಿಲಿ ಆ ಜಾಗನ ತುಂಬ ಚೆನ್ನಾಗಿ ಇಲ್ಲೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡೋಕ್ಕಾಗುತ್ತೆ ಇಲ್ಲ ಬರೋದೇ ಇಲ್ವಲ್ಲ ಇಲ್ಲಿ ಬರೋದೇ ಇಲ್ಲ